ಇವತ್ತು ಮಹಾಭಾರತ ಮತ್ತೆ ಭಾಗವತ ಇತ್ಯಾದಿ ಕಡೆಗಳಲ್ಲಿ ಬರುವಂತೆ ವೈರಾಗ್ಯದ ಸಂಪಾದನೆ ಹೇಗೆ, ವೈರಾಗ್ಯ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಅವಲೋಕನ ಮಾಡಬೇಕು. ವೈರಾಗ್ಯ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ವಸ್ತು ಮತ್ತು ವ್ಯಕ್ತಿ ಇವುಗಳ ಜೊತೆ ತೀವ್ರವಾದ ಅನುಬಂಧದಿಂದ ದೂರ ಇರೋದು, ಅದು ನಮ್ಗೆ ಗೊತ್ತಿದೆ. ರಾಗ ಅಂದ್ರೆ ವಿಷಯದ ಬಗ್ಗೆ ಆಸಕ್ತಿ, ವೈರಾಗ್ಯ ಅಂದ್ರೆ ಅದು ಇಲ್ಲದೆ ಇರೋದು. ಭಾಗವತದಲ್ಲಿ ಒಂದು ಶ್ಲೋಕ, ಶಾಸ್ತ್ರೇಶು ಇಯಾನೇವ ಸುನಿಶ್ಚಿತ ಗುಣಾಂ, ಎಲ್ಲಾ ಶಾಸ್ತ್ರಗಳನ್ನು ಚೆನ್ನಾಗಿ ಸಮಾಲೋಚನೆ ಮಾಡಿದ ಮೇಲೆ ಅದಕ್ಕೊಂದು ಮತಿತಾರ್ಥ ಏನಾದರೂ ಹೇಳ್ರಿ, ಸಕಲ ಶಾಸ್ತ್ರಗಳ ಸಾರ ಏನಾದರೂ ಹೇಳ್ರಿ ಅಂತ ಪ್ರಶ್ನೆ ಬಂದ್ರೆ, ಆತ್ಮ ಅಂದ್ರೆ ಭಗವಂತ. ಆ ಭಗವಂತನಿಗಿಂತ ಭಿನ್ನವಾದ ವಸ್ತುವಿನ ಬಗ್ಗೆ ಅನಾಸಕ್ತಿ, ವಸ್ತು ಮತ್ತೆ ವ್ಯಕ್ತಿ ಯಾವುದೇ ಇದೆಯಾ ಅದ್ರ ಬಗ್ಗೆ ಅನಾಸಕ್ತಿ, ಮತ್ತೆ ಭಗವಂತನ ಬಗ್ಗೆ ಆಸಕ್ತಿ. ಭಗವಂತನ ನೆನೆದರೆ ಭಗವಂತನ ನೆನೆಯಬೇಕು, ಸಂಘ ಮಾಡಿದರೆ ಆ ಭಗವಂತನ ಸಂಘ ಮಾಡಬೇಕು, ಆ ಭಗವಂತನ ಸಂಘ ಬಿಟ್ಟು ಉಳಿದ ಯಾವ ವಸ್ತುವಿನ ಸಂಘವೂ ಮಾಡಬಾರದು. ಇದು ಶಾಸ್ತ್ರದ ಸರಳವಾದ ಸಂದೇಶ ಅಂತ ಭಾಗವತ ಹೇಳ್ತದೆ. ನಾವು ಈ ಜಗತ್ತಿನ ಹುಟ್ಟಿ ಬಂದ ಮೇಲೆ ಅನೇಕ ವಸ್ತುಗಳು, ಅನೇಕ ವ್ಯಕ್ತಿಗಳು ಹುಟ್ಟಿದ ಆರಭ್ಯ ನಮಗೆ ಕಣ್ಣಿಗೆ ಕಾಣಿಸೋದು ಅಲ್ಲಿ ವೈದ್ಯರು, ದಾದಿಯರು ಇವರೆಲ್ಲ ಕಣ್ಣಿಗೆ ಕಾಣಿಸ್ತಾರೆ. ಮತ್ತೆ ಕೆಲವು ಕಾಲ ಆದ್ಮೇಲೆ ತಾಯಿಯ ಸಂಪರ್ಕಕ್ಕೆ ಬರ್ತಾನೆ ಶಿಶು. ತಾಯಿ, ತಂದೆ, ಬಂಧು ಬಾಂಧವರು, ಅಜ್ಜ ಅಜ್ಜಿ, ಕ್ರಮವಾಗಿ ಅವನ ಜಗತ್ತು ಬೆಳೀತಾ ಹೋಗ್ತದೆ. ಮುಂದೆ ಸ್ವಲ್ಪ ದೊಡ್ಡವನಾದ್ಮೇಲೆ ಮಿತ್ರರು, ಗಂಡ ಹೆಂಡತಿ ಮೊದಲಾದವರೆಲ್ಲ ಸಂಪರ್ಕಕ್ಕೆ ಬರ್ತಾರೆ. ಹೀಗೆ ಅದ್ರ ಜೊತೆನೆ ಅವನು ನೋಡ್ತಾನೆ, ಅದರಿಂದ ಹುಟ್ಟಿರ್ತಾನೆ, ಹುಟ್ಟುವಾಗಲೇ ಅದ್ರ ಜೊತೆಗೇನೆ ಹುಟ್ಟಿರ್ತಾನೆ. ಮತ್ತೆ ಅದರಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಒಂದು ಸರಳವಾದ ಸಮಾಧಾನ ನಾವು ಕಂಡುಕೋಬಹುದು. ಒಂದು ಬೆಳೆಯುವ ಮಗುವನ್ನು ಸ್ವಲ್ಪ ಗಮನಿಸ್ಬೇಕು. ಬೆಳೆಯುವ ಮಗುವಿನ ಬೆಳವಣಿಗೆ ಹೇಗಿರ್ತದೆ ಅಂತ ಸ್ವಲ್ಪ ಗಮನಿಸಿದರೆ ಗೊತ್ತಾಗ್ತದೆ. ಅದು ಹುಟ್ಟುವಾಗ, ಹುಟ್ಟಿದ ಆರಭ್ಯ ಸ್ವಲ್ಪ ಕಾಲ ಆದ್ಮೇಲೆ ಆಟದ ಸಾಮಾನು, ತನ್ನ ಜೊತೆಗಾರರು, ಅವ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೋತದೆ. ದೊಡ್ಡವನಾದ್ಮೇಲೂ, ಸ್ವಲ್ಪ ಬಾಲಕ ಆದ್ಮೇಲೂ, ತರುಣ ಆದ್ಮೇಲೂ ಆಟ ಆಡೋದು ಆಡ್ತಿರ್ತಾನೆ. ಆಟ ಅನ್ನೋದು ಅನೇಕ ಜನರಿಗೆ ಒಂದು ಹವ್ಯಾಸ ಆಗಿರ್ತದೆ. ಅದನ್ನ ಆಡುವುದರಲ್ಲಿ ತಪ್ಪೇನೂ ಇಲ್ಲ. ದೇಹದ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಆಟ, ಓಟ ಇತ್ಯಾದಿಗಳು ಬೇಕೇ ಬೇಕು, ಅವು ಇರಲಿ. ಆದರೆ ಸ್ವಲ್ಪ ದೊಡ್ಡವನಾದ್ಮೇಲೆ ಈ ಬರಿಯ ಆಟದಿಂದ, ಓಟದಿಂದ ನನ್ನ ಬೆಳವಣಿಗೆ ಇಲ್ಲ ಅನ್ನೋದು ಅವನಿಗೆ ಗಮನಕ್ಕೆ ಬರ್ತದೆ. ಕೆಲವರು ಕ್ರೀಡೆ ಅನ್ನೋ ಕ್ಷೇತ್ರದಲ್ಲೇ ಮುಂದೆ ಬಂದು ಅದರಿಂದೇ ಹೆಸರು ಗಳಿಸಿ, ಹಣ ಗಳಿಸಿ ಮುಂದುವರಿತಿರ್ತಾರೆ. ಆದ್ರೆ ಎಲ್ಲರಿಗೂ ಆ ಕ್ಷೇತ್ರ ಸಂಬಂಧ ಪಡೋದಿಲ್ಲ, ಎಲ್ಲರಿಗೂ ಆ ಕ್ಷೇತ್ರದಲ್ಲಿ ಅಭಿರುಚಿಯೂ ಇರೋದಿಲ್ಲ. ಅಭಿರುಚಿ ಇದ್ದವರಿಗೆಲ್ಲರಿಗೂ ಆ ಕ್ಷೇತ್ರದಿಂದ ಜೀವನ ನಡೆಯೋದು ಇಲ್ಲ. ಹಾಗಾದ್ರೆ ನಮ್ಮ ಜೀವನ ನಡಿಲಿಕ್ಕೆ ಬೇರೆಯದೇ ಆದ ಮಾರ್ಗ ಇದೆ. ಆಟ ಆಡುವುದೇನಿದ್ರು ಕೆಲವು ನಿರ್ದಿಷ್ಟ ಕಾಲಕ್ಕೆ ಮಾತ್ರ ಅನ್ನೋದು ಅವ್ನ ಗಮನಕ್ಕೆ ಬರ್ತದೆ. ತೀರಾ ಎಳೆ ಮಕ್ಕಳು 5-6ನೇ ವಯಸ್ಸಿನ ತನಕ ಅವು ಆಟ ಆಡೋದನ್ನ ಬಿಟ್ಟು ಸ್ಕೂಲಿಗೂ ಹೋಗ್ಲಿಕ್ಕಿಲ್ಲ. ಆವಾಗ ದೊಡ್ಡವರು ಆದವರು ಅವರಿಗೆ ನೀನು ಚೆನ್ನಾಗಿ ಓದಬೇಕು, ಒಂದೇನೋ ದೊಡ್ಡ ನೌಕರಿ ಮಾಡಬೇಕು ಅಂತ ಅವ್ರಿಗೊಂದು ಆಸೆ ತೋರಿಸ್ತಾರೆ. ಆ ನೌಕರಿ ಮಾಡಿದ್ರಿಂದ ಮತ್ತು ಏನೋ ಉದ್ಯೋಗ ಮಾಡಿದ್ರಿಂದ, ವ್ಯಾಪಾರ ಮಾಡಿದ್ರಿಂದ ಏನು ಜೀವನದಲ್ಲಿ ಅನುಕೂಲ ಆಗಬಹುದು ಅನ್ನೋದನ್ನೆಲ್ಲ ತೋರಿಸ್ತಾರೆ. ಹಾಗೆ ತೋರಿಸಿದಾಗ ಆ ಮಗು ಬಹಳ ಪ್ರಯತ್ನದ ನಂತರ ಶಾಲೆಗೆ ಹೋಗ್ಲಿಕ್ಕೆ ತೊಡಗ್ತದೆ. ಮುಂದೆ ಅದಕ್ಕೆ ದೊಡ್ಡದಾದ್ಮೇಲೆ ಜೀವನದ ಪರಿಚಯ ಆಗ್ತದೆ. ಸುತ್ತಮುತ್ತಲಿನವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿಂಚ್ತಾ ಇರೋದನ್ನ, ಮೆರೀತಾ ಇರೋದನ್ನ ನೋಡಿದ್ರೆ ತನ್ನ ಗುರಿ ಏನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅವಾಗ ಅದು ಮುಂದುವರಿತದೆ. ಚಿಕ್ಕ ಮಕ್ಕಳು 10-12 ವಯಸ್ಸಿನ ತನಕ ಮಣ್ಣಿನಲ್ಲಿ
ಮನೆ ಮಾಡಿ, ಮರಳಿನಲ್ಲಿ ಮನೆ ಮಾಡಿ ಆಟ ಆಡ್ತಿರ್ತಾರೆ. ಮುಂದೆ ಹೋದ್ಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ನನ್ನದೇ ಆದ ಒಂದು ಮನೆ ಕಟ್ಕೋಬೇಕು, ನನ್ನದೇ ಆದ ಕುಟುಂಬ ಸಂಪಾದನೆ ಮಾಡಬೇಕು. ಆ ಕುಟುಂಬಕ್ಕಾಗಿ ಮನೆ ಬಂದ್ಮೇಲೆ ಮನೆ ಒಡತಿ, ಮನೆ ಒಡೆಯ, ಈ ಎಲ್ಲ ಕನಸುಗಳನ್ನ ಕಾಣ್ಲಿಕ್ಕೆ ತೊಡಗ್ತಾರೆ. ಇದು ಮಕ್ಕಳ ಆಟದ ರೀತಿ. ಕಳ್ಳ ಪೊಲೀಸ್ ಆಟ ಆಡ್ತಿರ್ತಾರೆ. ಕೆಲವು ಸರಿ ಯಾರಾದ್ರೂ ಮಕ್ಕಳು ಗಂಡ ಹೆಂಡತಿ ಆಟ ಆಡಿದ್ರೆ ಅಂಥದ್ದು ಕೆಲವು ಆಟ ಆಡೋದನ್ನ ನಾವು ನೋಡ್ತಿರ್ತೇವೆ. ಅವರಿಗೆ ನಿಜ ಜೀವನದ ಗುರಿಯನ್ನು ತೋರಿಸ್ಬೇಕು. ಅವ್ರು ಯಾವುದು ನಾಳೆ ಪೊಲೀಸ್ ನೌಕರಿ ಹಿಡಿಬಹುದು, ಮಿಲಿಟರಿ ನೌಕರಿ ಹಿಡಿಬಹುದು. ನಾವಿಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಗಂಡ ಹೆಂಡತಿ ಆಟ ಏನು ಆಡಿದ್ದೇವೆ, ಇದಕ್ಕಿಂತ ನಿಜ ಜೀವನದ ಗಂಡ ಹೆಂಡತಿಯನ್ನು ಕಟ್ಕೊಳ್ಳುವುದೇ ಹೆಚ್ಚು ಮಹತ್ವದ್ದು ಅನ್ನೋದು ಅವ್ರಿಗೆ ಗಮನಕ್ಕೆ ಬರಬೇಕು. ಕ್ರಮವಾಗಿ ಬರ್ತದೆ. ಬರದೇ ಹೋದ್ರೆ ಅದು ಶೋಚನೀಯ ಆಗ್ತದೆ ಪರಿಸ್ಥಿತಿ. ಅಂತ ಮಕ್ಕಳ ಮನಸ್ಸೇ ಬೆಳೆದಿಲ್ಲ ಅಂತ ಆಗ್ತದೆ. ಇವು ಕೆಲವು ಮಕ್ಕಳ ಉದಾಹರಣೆ ನಾನು ಹೇಳಿದೆ. ಹಾಗೆ ಒಂದು ದಾಸರ ಹಾಡು ನಾವೆಲ್ಲರೂ ಕೇಳಿರ್ಬೇಕು, ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂತ. ಈಗ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಚಿಕ್ಕ ಮಕ್ಕಳಿದ್ದಾಗ ಮರಳಿನ ಮನೆ, ಮಣ್ಣಿನ ಮನೆ ಕಟ್ಕೋತಿದ್ವಿ. ಮಣ್ಣಿನ ಕೋಟೆ, ಮರಳಿನ ಕೋಟೆ ಕಟ್ಟಿಕೊಂಡು ಏನೇನೋ ಆಟ ಆಡ್ತಿದ್ವಿ. ಅಲ್ಲೇ ಏನೇನೋ ಭ್ರಮೆಗಳನ್ನು ಕಟ್ಟಿಕೊಂಡಿರ್ತಿದ್ವಿ. ಅದೇ ದೊಡ್ಡವರಾದ್ಮೇಲೆ ನಾವೊಂದು ಮನೆ ಕಟ್ಟಬೇಕು ಅಂತ ತಿಳ್ಕೊಂಡು ಕಷ್ಟಪಟ್ಟು ಮನೆ ಕಟ್ಟಿ ಆ ಮನೆಯೊಳಗೆ ಬದುಕಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕಾಲ ಬದುಕಿ ಮುಂದೆ ಸತ್ತು ಹೋಗ್ತೇವೆ. ವಸ್ತುತಃ ಈ ಮನೆಯೂ ನಮ್ಗಲ್ಲ, ಅಲ್ಲೊಂದು ಬೇರೆನೇ ಮನೆ ಇದೆ. ಯಾವ ಮನೆಯಲ್ಲಿ ಭಗವಂತ ಇದ್ದಾನೋ ಆ ಮನೆಯೇ ನಮ್ಮದು ಅಂತ ಅವನಿಗೆ ಮನವರಿಕೆ ಆಗ್ತದೆ. ಇಲ್ಲಿರುವುದು ಸುಮ್ಮನೆ, ಇಲ್ಲಿ ಇದ್ದೀವಿ ಇಷ್ಟು ದಿವಸ, ಆದ್ರೆ ಇದು ಸುಮ್ಮನೆ ಬಹಳ ದಿವಸ ಸ್ಥಿರವಾಗಿ ಇರುವಂತಹ ಮನೆ ಅಲ್ಲ ಇದು ಅನ್ನೋದು ಅವನ ಗಮನಕ್ಕೆ ಬರ್ತದೆ. ಹೀಗೆ ವೈರಾಗ್ಯವನ್ನು ನಾವು ನಮ್ಮ ಮನಸ್ಸಿನ ಆಳದಿಂದಲೇ ತಂದುಕೋಬೇಕು. ನಮ್ಮ ಒಳಗಿಂದಲೇ ಅದು ಬರ್ಬೇಕಂತ. ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಅದು ಗೊತ್ತಾಗ್ತದೆ. ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಹೇಳ್ತಿರ್ತಾರೆ, ಸ್ವಪ್ನೇ ನಿರುಕ್ತ ಗೃಹಮೇಧಿ ಸೌಖ್ಯಂ. ನಾವು ರಾತ್ರಿ ಮಲಗುತ್ತೇವೆ, ಏನೋ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ನಾವೇನೋ ಒಂದು ದೊಡ್ಡ ಪದವಿಗೆ ಏರಿದೆವು, ಅಥವಾ ಏನೋ ದೊಡ್ಡ ದುಡ್ಡು ಗಳಿಸಿದೆವು, ಮತ್ತೊಂದೇನೋ ನಮ್ದು ಅದುಮಿಟ್ಟಂತಹ ಒಂದು ಆಕಾಂಕ್ಷೆ, ಆಸೆ, ಅದು ಈಡೇರಿತ. ಅವಾಗ ಅದನ್ನೆಲ್ಲ ನಾವು ಗಳಿಸಿದೆವು. ಆದ್ರೆ ಎಚ್ಚರ ಆದ್ಮೇಲೆ ಗಮನಿಸಿದ್ರೆ ಅದು ಕೇವಲ ಕನಸಿನಲ್ಲಿ ಕಂಡ ಚಿತ್ರ. ನಿಜ ಜೀವನದಲ್ಲಿ ಜೀವನ ಬೇರೆನೇ ಇದೆ. ಇಲ್ಲಿರುವ ಸವಾಲುಗಳು ಬೇರೆನೆ, ಇಲ್ಲಿರುವ ಕಷ್ಟಗಳು ಬೇರೆನೆ, ಇಲ್ಲಿರುವ ವಾತಾವರಣವೂ ಬೇರೆಯೇ ಅನ್ನೋದು ಗೊತ್ತಾಗ್ತದೆ ನಮ್ಗೆ. ಅಂತೂ ಸ್ವಪ್ನದಲ್ಲಿ ಕನಸಿನಲ್ಲೇ ಕಂಡದ್ದನ್ನು ನೆಚ್ಚಿಕೊಂಡು ಯಾರು ಬದುಕೋದಿಲ್ಲ ಈ ಜಗತ್ತಿನಲ್ಲಿ, ಅದು ನಮ್ಗೆ ಗೊತ್ತಿದೆ. ಹಾಗೆ ಸ್ವಪ್ನದಂತೂ ಈ ಜಗತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ರಾತ್ರಿ ಒಂದು 5-6 ಗಂಟೆ 6-7 ಗಂಟೆ ಮಲಗ್ತೇವಲ್ಲ, ಮಲಗಿದಾಗ ಒಂದು 10-15 ನಿಮಿಷವೋ ಅಥವಾ ಕೆಲವರಿಗೆ ಯಾವಾಗಾದ್ರೂ 1 ಗಂಟೆ ಕನಸು ಬಿದ್ದು ಬೀಳ್ಬಹುದು. ಅಂತೂ ಕನಸಿನ ಅವಧಿ, ಆ ಕನಸಿನಲ್ಲಿ ನಾವು ಮೆಲಗಿದ್ದು ಸ್ವಲ್ಪ ಹೊತ್ತು ಕಾಲ ಮಾತ್ರ. ನಿಜ ಜೀವನ ಬೇರೆ ಇದೆ ಅಂತ ಗೊತ್ತಾಗ್ತದೆ. ನಿಜ ಹಾಗೆ ನೋಡಿದ್ರೆ ಆ ಸ್ವಪ್ನಕ್ಕೂ ಈ ಜೀವನಕ್ಕೂ ಎಷ್ಟು ವ್ಯತ್ಯಾಸ. ಈ ಜೀವನದಲ್ಲಿ ನಾವು ಮೆರೆಯೋದು ಎಷ್ಟು ಕಾಲ, 70-80 ವರ್ಷ ಕಾಲ ಬದುಕಿದ್ರೂ ಕೂಡ ಅದರಲ್ಲಿ ನಾವಿಚ್ಛೆಗೆ ತಕ್ಕಂತೆ, ನಾವಿಚ್ಛೆ ಪಟ್ಟದ್ದಂತೆ ಇಚ್ಛೆಗೆ ತಕ್ಕಂತೆ ಬದುಕುವುದು ಎಷ್ಟು ವರ್ಷ? ಒಂದು 20-30 ವರ್ಷ ಅಂತ ಅನ್ಕೋಬಹುದು. ಅದು ಹಾಗೇನು 20-30 ವರ್ಷವೂ ನಾವು ಬದುಕ್ತೇವೆ ಅಂತ ಏನಿಲ್ಲ. ಹಾಗೆ ಗಮನಿಸಿದ್ರೆ ಆ ಸ್ವಪ್ನಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಸ್ವಪ್ನ ಹೇಗೆ ಅಸ್ಥಿರನ, ಹಾಗೆ ಈ ಜಗತ್ತು ಕೂಡ ಅಸ್ಥಿರ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಸೂಕ್ತವಾಗಿ ಇರಬೇಕು. ಸ್ವಪ್ನವನ್ನು ಯಾರು ನೆಚ್ಚಿಕೊಂಡು ಹೇಗೆ ಬದುಕೋದಿಲ್ಲ, ಹಾಗೆ ಈ ಜಗತ್ತನ್ನು ಕೂಡ ದೀರ್ಘಕಾಲ ನೆಚ್ಚಿ ಬದುಕುವುದು ಸಾಧ್ಯ ಇಲ್ಲ. ನೆಚ್ಚಿ ಮೆಚ್ಚಿ ಇದರೊಳಗೆ ಮುಳುಗಿ ಬದುಕುವುದು ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಬೇಕು. ಸ್ವಲ್ಪ ಒಳಗೆ ಆ ಮಾತು ಇರಬೇಕು ನಮ್ಮಲ್ಲಿ, ಆ ಒಂದು ಹಂಬಲ ಇರಬೇಕು. ಇದ್ರೆ ಆಗ ವೇದ ಓದಿದ್ರೆ, ಉಪನಿಷತ್ ಓದಿದ್ರೆ, ಪುರಾಣ ಓದಿದ್ರೆ, ಬೈಬಲ್ ಓದಿದ್ರೆ ಏನಾದ್ರೂ ಒಂದಿಷ್ಟು ಉಪಯೋಗ. ಯಾರಿಗೆ ಅಂತರಂಗದಲ್ಲೇ ವೈರಾಗ್ಯ ಇಲ್ಲವೋ, ಜಗತ್ತಿನ ಹಂಬಲು, ಜಗತ್ತಿನ ಒಂದು ಅಂಟಿನಿಂದ ತಪ್ಪಿಸ್ಕೋಬೇಕು ಅನ್ನುವಂಥ ಎಚ್ಚರ ಇಲ್ಲವೋ, ಅವರಿಗೆ
ನೀವು ಯಾವ ಶಾಸ್ತ್ರ ಹೇಳಿದ್ರಾದ್ರೂ ಏನು ಉಪಯೋಗ? ಬೋರ್ಗಲ್ ಮೇಲೆ ನೀರು ಸುರಿದಂತಾಗ್ತದೆ. ತೆರೆದಿಟ್ಟ ಮಡಿಕೆ ಆದ್ರೆ ಅದ್ರ ನೀರು ಸುರಿದ್ರೆ ನೀರನ್ನು ಹಿಡ್ಕೊಕೊಳ್ಳೋದು. ಒಂದು ಬೋರ್ಗಲ್ ಮೇಲೆ ನೀರು ಸುರಿದ್ರೆ ಅದು ನೀರನ್ನು ಹಿಡ್ಕೊಳ್ಳೋದು ಇಲ್ಲ, ಮತ್ತೆ ಅಲ್ಲೇನೋ ಸಸ್ಯ ಬೆಳೆಯೋದು ಇಲ್ಲ. ಒಂದಿಷ್ಟೇನೋ ಬಾಳ ಅಂದ್ರೆ ಹಾವಸೆ ಪಾಚಿ ಬೆಳೆದಿತ್ತಷ್ಟೆ. ಇದೇನು ಮಹತ್ವದ ಗಿಡ ಅಲ್ಲೇನು ಬೆಳೆಯೋದಿಲ್ಲ, ಮಹತ್ವದ ಮೊಳಕೆ ಅಲ್ಲೇನು ಬೆಳೆಯೋದಿಲ್ಲ. ನಮ್ಗಿದು ಗೊತ್ತಿದೆ. ಹೀಗೆ ಸ್ವಪ್ನದಂತೆ ಈ ಜಗತ್ತೊಂದು ಅಸ್ಥಿರ, ಇದನ್ನ ನೆಚ್ಚಿ ಬದುಕೋದು ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಸ್ವಾಭಾವಿಕವಾಗಿ ಗೊತ್ತಾಗುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಆದರೆ ಅವಾಗ ಭಾಗವತ ಕೇಳಿದ್ರೆ, ಒಂದಿಷ್ಟು ಮಹಾಭಾರತ ಕೇಳಿದ್ರೆ ಅವಾಗ ಏನಾಗ್ತದೆ ಅಂದ್ರೆ ನಮ್ಮ ಹೃದಯದಲ್ಲಿ ಒಂದು ಅಧ್ಯಾತ್ಮದ ಮೊಳಕೆ ಅದಿದ್ರೆ ಭಾಗವತದ, ಮಹಾಭಾರತದ, ಮತ್ತೆ ಯಾವುದೇ ಶಾಸ್ತ್ರದ ನೀರು, ಮಳೆ ನೀರು ಒಂದಿಷ್ಟು ಸಿಂಚನ ಆದರೆ ಅವಾಗ ವೈರಾಗ್ಯದ ಮೊಳಕೆ ಹೊಡಿತದೆ, ವಿವೇಕದ ಮೊಳಕೆ ಹೊಡಿತದೆ. ಇಲ್ಲೇ ಹೋದ್ರೆ ಆ ವಿವೇಕ ಮೊಳಕೆ ಇಲ್ಲದೆ, ಬೀಜವೇ ಇಲ್ಲದೆ ಹೋದ್ರೆ ಅದು ಯಾವಾಗ ಮೊಳಕೆ ಹೊಡೆಯೋದು ಅಂತ ಹೇಳ್ತಾರೆ. ಈ ಭಾಗವತದ ಶ್ಲೋಕ ಓದಿದ್ಮೇಲೆ ನನಗೊಬ್ಬ ಯಾರೋ ವಿದ್ವಾಂಸರು ಹೇಳಿದಂತ ಒಂದು ಶ್ಲೋಕ ಮೇಲಿನ ಮೇಲೆ ಮತ್ತೆ ಮತ್ತೆ ನೆನಪಿಗೆ ಬರ್ತದೆ. ಸ್ವದೇಹ ಶುಚಿಗಂಧೇನ ನವಿರಜ್ಯೇತ ಯಃ ಪುಮಾನ್ ವೈರಾಗ್ಯ ಕಾರಣಂ ತಸ್ಯ ಕಿಂ ಅನ್ಯದ್ ಉಪದಿಶ್ಯತಾಂ. ನಾವು ಭಾಗವತ, ಮಹಾಭಾರತ ಅಂತ ಗ್ರಂಥ ಓದಿದ್ರೆ ಈ ಸಂಸಾರ, ಗಂಡ ಹೆಂಡತಿ ಇವೆಲ್ಲವೂ ಕೂಡ ಅಶಾಶ್ವತ. ಪುರಂದರದಾಸರ ಹಾಡು ಇದೆ, ಎಲ್ಲ ಲೊಳೆ ಲೊಟ್ಟೆ ಈ ಸಂಸಾರ ಲೊಳೆ ಲೊಟ್ಟೆ ಅಂದ್ರೆ ಬೋಗಸ್ ಅಂತ. ಈಗ ಭಾಗವತದಂತಹ ಗ್ರಂಥದಲ್ಲೂ ಕೂಡ ಒಂದ್ಸರಿ ಈ ವಿದುರ ಅಕ್ರೂರ ಧೃತರಾಷ್ಟ್ರನಿಗೆ ಹೇಳಿದ ಮಾತಿದೆ. ಧೃತರಾಷ್ಟ್ರ, ನೀನು ನಿಮ್ಮ ತಮ್ಮ ಪಾಂಡು ಮಹಾರಾಜ ಸತ್ತ ಮೇಲೆ ಅವನ ಮಕ್ಕಳು ಪಾಂಡವರಿಗೆ ಅನ್ಯಾಯ ಮಾಡ್ತಿದ್ದಿ, ನೀನು ಹೀಗೆ ಮಾಡ್ತಕ್ಕದ್ದಲ್ಲ ಅಂತ ಇವನು ಅಕ್ರೂರ ಧೃತರಾಷ್ಟ್ರನಿಗೆ ಬೋಧನೆ ಮಾಡಿದ. ಅದು ಹೇಗೆ ಅಂದ್ರೆ, ಒಂದ್ಸರಿ ಆಕಾಶವನ್ನು ನೋಡ್ತಾ ಕೂತಿರ್ಬೇಕು. ಆಕಾಶವನ್ನು ನೋಡ್ತಾ ಕೂತಿದ್ರೆ ಒಂದು ಯಾವ್ದು ದೊಡ್ಡ ಅರಮನೆ ಅಂತ ಕಾಣಿಸ್ತದೆ, ಅದು ಮೋಡಗಳು ಗೋಪುರದಂತೆ ಕಾಣಿಸ್ತದೆ. ಒಂದು ಯಾವ್ದು ದೊಡ್ಡ ದೊಡ್ಡ ಆನೆಗಳಂತೆ, ಕುದುರೆಗಳಂತೆ ಅವೆಲ್ಲ ಓಡಿ ಬರ್ತಿರುವಂತೆ ಕಾಣಿಸ್ತದೆ. ಇನ್ನೊಂದು 5 ನಿಮಿಷ ಬಿಟ್ಟು ಅದೇ ಆಕಾಶ ನೋಡಿದರೆ ನಾವು ಕಂಡದ್ದು ಮೋಡದ ಚಿತ್ರಣ ಅಲ್ಲಿರೋದೇ ಇಲ್ಲ, ಅದು ಮತ್ತೊಂದ್ ಥರ ಏನೋ ಆಗಿರ್ತದೆ. ಅದಕ್ಕೆ ಗಂಧರ್ವ ನಗರಿ ಅಂತ. ಯಾರೋ ಗಂಧರ್ವರು, ಅಪ್ಸರೆಯರು, ದೇವತೆಗಳು ದೊಡ್ಡ ನಗರ ಕಟ್ಟಿಕೊಂಡಿದ್ದಾರೇನೋ ಅಂತ ಕಾಣಿಸ್ತದೆ ಅಲ್ಲಿ. ಮರುಕ್ಷಣ ನೋಡಿದ್ರೆ ಅದು ಇರೋದಿಲ್ಲ. ಅದರಂತೆ ಈ ಜಗತ್ತು, ನಾವು ಕಟ್ಟಿಕೊಂಡ ಮನೆ, ನಾವು ಕಟ್ಟಿದ ಕೋಟೆ ಕೊತ್ತಲ, ನಾವು ಕಟ್ಟಿದ ಇಮಾರತುಗಳು, ಬುರುಜುಗಳು, ಇವೆಲ್ಲ ಎಷ್ಟು ದಿವಸ ಇರೋದು ಸಾಧ್ಯ? ಎಲ್ಲದಕ್ಕೂ ಒಂದು ಅವಧಿ ಮಾತ್ರ, ನಿರ್ದಿಷ್ಟವಾದ ಅವಧಿ ಮಾತ್ರ. ಆ ಅವಧಿ ಆದ್ಮೇಲೆ ಎಲ್ಲವೂ ಹೊರಟೋಗ್ತದೆ. ಸಿನಿಮಾಗಾಗಿ ಹಾಕಿದ ಒಂದು ಸೆಟ್ಟಿಂಗ್ ನಂತೆ, ಆ ಸೆಟ್ಟಿಂಗ್ ನಲ್ಲಿ ಅರಮನೆ ಸೆಟ್ಟಿಂಗ್ ಹಾಕಿದ್ದಾರೆ ಅಂತ ಅದೆಲ್ಲ ಅಲ್ಲೇ ನಾನು ದೀರ್ಘಕಾಲ ಇರ್ತೀನಿ ಅಂತ ಇರ್ಲಿಕ್ಕೆ ಬರೋದು. 3 ತಾಸು ಸಿನಿಮಾ ನಡಿಬೇಕಾಗಿದೆ, ಅದಕ್ಕಾಗಿ ಆ ಚಿತ್ರೀಕರಣಕ್ಕಾಗಿ ಶೂಟಿಂಗ್ ಆಗಿ ಅದನ್ನು ಹಾಕಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಎಬ್ಬಿಸಿ ಕಳಿಸ್ತಾರೆ. ಈ ತರ ಜಗತ್ತು ಅಂತ ತಿಳ್ಕೊಳ್ಳದೆ ಹೋದ್ರೆ ಇದರಿಂದ ಏನು ಲಾಭ ಇಲ್ಲ. ಈಗ ನಮಗೆ ಈ ದೇಹ ಇದೆಯಲ್ಲ, ಸುತ್ತಮುತ್ತಲಿನ ಸಂಗತಿಗಳು ಆ ಕಡೆ ಇರಲಿ. ನಮಗೆ ಮಹಾಭಾರತದಲ್ಲಿ ವೈರಾಗ್ಯ ತಾಳಬೇಕು ಅಂತ ಹೇಳ್ತಾರೆ, ವಚನ, ಶಾಸ್ತ್ರ ಪದ ಏನ್ ನೋಡಿದ್ರು ಸಂಸಾರ ಎಲ್ಲ ಅಸಾರ ಅಂತ ಮೇಲಿನ ಮೇಲೆ ಹೇಳ್ತಿರ್ತಾರಲ್ಲ, ಅವನ್ನೆಲ್ಲ ಓದಿ ಏನೋ ಬಿಟ್ರೆ ಒಂದೇ ಒಂದು ಕಾರಣ ಸಾಕು ನಮಗೆ ವೈರಾಗ್ಯ ಬರ್ಲಿಕ್ಕೆ. ತುಂಬಾ ಅದ್ಭುತವಾದ ಸಂಗತಿ. ಅದನ್ನು ಕೇಳಿದ ಮೇಲೆ ಸ್ವಲ್ಪ ನನ್ನ ಬಗ್ಗೆನೇ ನನಗೆ ಆಲೋಚನೆ ಮಾಡ್ಕೊಳ್ಳುವಂತಾಯ್ತು. ಸ್ವದೇಹ ಶುಚಿ ಗಂಧೇನ, ನಮ್ಮ ದೇಹ, ನನ್ನ ದೇಹವನ್ನು ನಾನು ನೋಡ್ಕೋಬೇಕು, ನಿಮ್ ದೇಹವನ್ನು ನೀವು ನೋಡ್ಕೊಳ್ಬೇಕು. ಒಂದು ದಿವಸ ಸ್ನಾನ ಮಾಡದೆ ಹೋದ್ರೆ ಈ ದೇಹದ ಸ್ಥಿತಿ ಏನಾಗ್ತದೆ? ದುರ್ಗಂಧ ಸೂಸಲಿಕ್ಕೆ ಶುರುವಾಗ್ತದೆ. ಇದನ್ನು ನೋಡಿದ್ರೆ ನಮ್ಗೆ ಒಂದಿಷ್ಟು ವೈರಾಗ್ಯ ಮೂಡ್ಬೇಕು. ಇದನ್ನು ನೋಡಿ ವೈರಾಗ್ಯ ಮೂಡದೆ ಹೋದ್ರೆ ಇನ್ನು ಯಾವ ಶಾಸ್ತ್ರ ಪುರಾಣ ನಿಮ್ಗೆ ಹೇಳಿದ್ರೇನು ಬಿಟ್ರೆ ಏನೋ, ನಿಮ್ಗೆ ಅದರಿಂದ ನಿಜವಾದ ವೈರಾಗ್ಯ ಮೂಡುವುದು ಹೌದೇನೋ? ಎಷ್ಟು ಅದ್ಭುತವಾದ ಮಾತು ಅಂತ ಕಾಣಿಸ್ತಾನೆ. ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಮಕ್ಕಳ ಶರೀರದಲ್ಲಿ ಬಹಳ ದುರ್ಗಂಧ ಇರೋದಿಲ್ಲ.
ಮತ್ತೆ ಚಿಕ್ಕ ಮಕ್ಕಳ ಬಾಯಿಯಿಂದ ಜೊಲ್ಲು ಮೇಲಿನ ಮೇಲೆ ಹೊರಸೂಸ್ತಿರ್ತದೆ. ಆದ್ರಿಂದ ಅವತ್ತರ ಬಾಯಿಯಿಂದ ಬಹಳ ದುರ್ಗಂಧವೂ ಬರೋದಿಲ್ಲ. ಅದು ಕ್ರಮವಾಗಿ ಆ ಜೊಲ್ಲು ಹೊರಸೂಸುವುದು ಕಡಿಮೆ ಆಗ್ತದೆ. ಆವಾಗ ಹಲ್ಲು ಉಜ್ಜದೆ ಹೋದ್ರೆ ಬಾಯಿಯಿಂದ ದುರ್ಗಂಧ ಸೂಸಕ್ಕೆ ಶುರು ಆಗ್ತದೆ. ಸ್ವಲ್ಪ ಒಂದು 3-4 ವರ್ಷ 2-3 ವರ್ಷ ಆದ ಕೂಡಲೇ ನಮ್ಮ ದೇಹ ಅಂತೂ ಚಿಕ್ಕವರಿದ್ದಾಗ ಹೇಗೆ ದೇಹ ಇತ್ತು ಹಾಗೆ ಈಗಿಲ್ಲ. ಮುಪ್ಪು ಬಂದ ಮೇಲೆ ಈ ದೇಹವನ್ನ ಯಾರು ಪ್ರೀತಿಸಿದ್ರ, ಯಾವ ದೇಹವನ್ನು ನಾವು ಪ್ರೀತಿಸಿದ್ದೇವೆ, ಪ್ರೀತಿಸಿ ಇನ್ನಿಲ್ಲದಂತೆ ಕಾಮ ಪ್ರೇಮದಲ್ಲಿ ತೊಡಗಿದ್ವಿ. ಜಗತ್ತಿನ ಅನುಭವ ಎಲ್ಲ ನಾವು ನೀವು ಹೆಚ್ಚು ಕಡಿಮೆ ಉಂಡವರೇ ಇದ್ದೇವೆ. ಉಳಿದೇ ಇದ್ದವರು ಕೆಲವರು ಇದ್ದಾರೆ ಇಲ್ಲಿ. ಆ ಉಂಡದೇ ಇದ್ದವ್ರ ಗಮನಕ್ಕೂ ಇದು ಇರ್ಲಿ ಅಂತ ಹೇಳಿ ವಿಪರೀತವಾದ ಭ್ರಮೆಯನ್ನು ಬೇಡ ಈ ಜಗತ್ತಿನ ಬಗ್ಗೆ. ಆದ್ರೂ ಈ ಜಗತ್ತಿನಲ್ಲಿ ದಾಂಪತ್ಯದಲ್ಲಿ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಒಟ್ಟಾರೆ ಬಂಧು ಮಿತ್ರರ ಸಂಬಂಧದಲ್ಲಿ ಒಂದು ಸೌಂದರ್ಯನೂ ಇದೆ, ಮಾಧುರ್ಯ ಇದ್ದೇ ಇದೆ. ನನ್ನ ದೇಹವನ್ನು ನೋಡ್ಕೊಂಡ್ರೆ ಅದು ಮುಪ್ಪಿಗೆ ಸಮೀಪ ಬಂದಂತೆ ಬಾಯಿಯಿಂದ ದುರ್ವಾಸನೆ ಬರ್ಲಿಕ್ಕೆ ಶುರುವಾಗ್ತದೆ. ಮೂಗು, ಕಣ್ಣು, ಕಿವಿಯಿಂದ ನೀರಿನ ಮೇಲೆ ನಾವು ಅದನ್ನು ಸ್ವಚ್ಛ ಮಾಡ್ಕೊಳ್ಳದೆ ಹೋದ್ರೆ ಎಷ್ಟು ಹೊಲಸು ಅದರಿಂದ ಹೊರಸೂಸ್ತಿರ್ತದೆ. ನೀವು 40-50 ದಾಟಿದ ಮೇಲೆ 60 ಸಮೀಪಕ್ಕೆ ಬಂದಂತೆ ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು, ನಿಮ್ಮ ದೇಹದಿಂದ ಹೊರಸೂಸುವಂತ ಅಸಹ್ಯವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಗೆ ಮಾಡಬೇಕು ಅಂತ ಅನೇಕ ಜನ ಗ್ರಂಥಗಳನ್ನೇ ಬರೆದಿದ್ದಾರೆ ಪಾಶ್ಚಾತ್ಯರು. ನಿಮ್ ದೇಹವನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ಆದ್ರಿಂದ ನಮ್ಮದೇ ದೇಹವನ್ನು ನಾವು ನೋಡ್ಕೊಂಡ್ರೆ ಇದನ್ನ ಒಂದು ಅಶುಚಿ ಹೊಲಸ ಗಂಧ ಹೊರಸೂಸ್ತಿರ್ತದಲ್ಲ, ಇದನ್ನ ನೋಡೇ ವೈರಾಗ್ಯ ಬರ್ಬೇಕು ನಮಗೆ. ಅಲ್ಲಿ 2 ಮಾತು. ನಮ್ಮ ದೇಹ ಅಂತಂದಾಗ ಸಂಸ್ಕೃತದಲ್ಲಿ ಸ್ವ ಅಂದ್ರೆ ನನ್ನ ದೇಹ ಅಂತ ಒಂದರ್ಥ, ಸ್ವ ಅಂದ್ರೆ ನಾನು ಅಂತ ಒಂದರ್ಥ, ಸ್ವ ಅಂದ್ರೆ ನನ್ನವರು ಅಂತ ಅರ್ಥ ಇನ್ನೊಂದರ್ಥ. ಆತ್ಮ ಆತ್ಮೀಯ ಅಂತ 2 ಅರ್ಥನೂ ಸ್ವ ಅನ್ನೋ ಶಬ್ದ. ನನ್ನ ದೇಹದಿಂದ ದುರ್ಗಂಧ ಹೊರಸೂಸಲಿಕ್ಕೆ ಪ್ರಾರಂಭ ಕಂಡಿದೆ, ನನ್ನವರ ದೇಹದಿಂದ ನಾನು ಹೆಚ್ಚು ವಿಸ್ತರಿಸೋದಿಲ್ಲ, ದುರ್ಗಂಧ ಹೊರಸೂಸಲಿಕ್ಕೆ ಶುರುವಾಗಿದೆ. ಇದನ್ನ ನೋಡಿದ್ರೆ ಸಾಕು, ನೀವು ವೈರಾಗ್ಯದ ಮೊಳಕೆ ಒಂದು ಸ್ವಲ್ಪ ಏಳ್ಬೇಕು ಒಳಗೆ. ಇಷ್ಟು ಎದ್ರೆ ಭಾಗವತ ಕೇಳಿದಾಗ, ಮಹಾಭಾರತ ಕೇಳಿದಾಗ ಒಂದಿಷ್ಟೇನೋ ಲಾಭ. ಇದರಿಂದಲೇ ವೈರಾಗ್ಯ ಬರದೇ ಹೋದ್ರೆ ಇನ್ನು ಯಾವ ಗ್ರಂಥ ಬೋಧನೆ ಮಾಡಿದ್ರೇನು, ಬಿಟ್ರೇನು, ವೈರಾಗ್ಯದ ಕಾರಣವನ್ನು ಎಷ್ಟು ತಾಸು ಪ್ರವಚನ ಮಾಡಿದ್ರೇನು, ಕೇಳಿದ್ರೇನು ಅಂತ ಆ ಶ್ಲೋಕ. ನಾವು ತಿನ್ನೋ ಆಹಾರ ನೋಡಿದ್ರೆ ಸಾಕು, ಇವತ್ತು ಅದನ್ನು ಬೇಯಿಸಿದೆವು, ಯಾತ ಯಾಮಂ ಗತರಸಂ ಅಂತ ಹೇಳ್ತದೆ ಭಗವದ್ಗೀತೆ. 3 ತಾಸು ಕಳೆದ ಮೇಲೆ ಅದ್ರದ್ದೊಂದು ಟೇಸ್ಟ್, ಅದ್ರ ಗಂಧ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೆಟ್ಟ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಅಂತ ಆಹಾರವನ್ನು ತಿಂದು ಬೆಳೆಯುವ ದೇಹ ಇದು. ಇದಕ್ಕೇನು ಅದು ಭಾರಿ ಸುಗಂಧ ಇದ್ದಿತ್ತು, ಇದಕ್ಕೇನು ನಾವು ಮೇಲೆ ಗಂಧ, ಹೂವು, ಸ್ನೋ ಪೌಡರ್ ಇತ್ಯಾದಿ ಹಚ್ಕೊಂಡ್ರೆ ಈ ದೇಹದ ಹೊಲಸು ಎಷ್ಟು ಹೋದೀತು. ತುಂಬಾ ಆಲೋಚನೆ ಮಾಡ್ಬೇಕಾದ ಸಂಗತಿ. ಈ ದೇಹದ ಇತಿಮಿತಿಯೇ ಇಷ್ಟು, ನಮ್ಮ ಪಾಂಚಭೌತಿಕ ದೇಹದ ಇತಿಮಿತಿಯೇ ಇಷ್ಟು. ಅದರಲ್ಲೂ ಈ ಮನುಷ್ಯ ಮೊದಲಾದದ್ದು. ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಈ 5ರಿಂದ ಹುಟ್ಟಿದ್ದು ಈ ದೇಹ. ಅದರಲ್ಲಿ ಈ ಜಲ ಮತ್ತು ಬೆಂಕಿ ಹಾಗೆ ವಾಯು, ಆಕಾಶ ಅವುಗಳಿಗೆ ದುರ್ಗಂಧ ಇಲ್ಲ. ಪೃಥ್ವಿಗೆ ಎಲ್ಲ ಇರೋ ಗಂಧ ಎಲ್ಲ ಈ ಭೂಮಿಯಲ್ಲೇ. ನಮ್ಮ ದೇಹಕ್ಕೆ ಪಾರ್ಥಿವ ದೇಹ ಅಂತ ಕರೀತಾರೆ. ಕೆಲವು ಪಿಶಾಚಿಗಳು ಮೊದಲಾದವುಗಳಿಗೆ ಯಾವುದೋ ಗಂಧರ್ವ ಲೋಕದಲ್ಲಿ, ದೇವತೆಗಳ ಲೋಕದಲ್ಲಿ ಇರುವವರು ದೇಹ ಇರ್ತದಲ್ಲ, ಅದು ಪಂಚಮಹಾಭೂತಗಳಿಂದ ಹುಟ್ಟಿದ್ದೇ ಹೌದು. ಆದ್ರೆ ಅವ್ರ ದೇಹದಲ್ಲಿ ಪೃಥ್ವಿ ಮಹಾಭೂತ ಹೆಚ್ಚಿಲ್ಲ. ಅಲ್ಲಿರುವುದು ವಾಯು ಮಹಾಭೂತ, ತೇಜೋ ಮಹಾಭೂತ ಹೆಚ್ಚಿರ್ತದೆ. ಆದ್ರಿಂದ ಅವ್ರು ಗಾಳಿಯಲ್ಲಿ ತೇಲ್ತಾರೆ, ಅವ್ರ ದೇಹಕ್ಕೆ ದುರ್ಗಂಧ ಇರೋದಿಲ್ಲ, ಮತ್ತೆ ಬೆವರು ಇತ್ಯಾದಿ ಇರೋದಿಲ್ಲ. ಅವ್ರ ದೇಹದ ಮೇಲೆ ಧೂಳು ನಿಲ್ಲೋದಿಲ್ಲ, ಸ್ವಚ್ಛವಾಗಿರ್ತಾರಂತ. ದೇವರ ಬಗ್ಗೆ, ಪರಮಾತ್ಮನ ಬಗ್ಗೆ ನಾವು ಮಾತಾಡ್ತಿಲ್ಲ, ಬೇರೆ ಲೋಕದಲ್ಲಿರುವ ಕೆಲವು ಜೀವಿಗಳ ಬಗ್ಗೆನೇ ಇದನ್ನ ಕೇಳ್ತೇವೆ. ಯಾಕಂದ್ರೆ ಅವ್ರ ದೇಹದಲ್ಲಿ ಪೃಥ್ವಿ ಮಹಾಭೂತದ ಗುಣ ಕಡಿಮೆ, ನಮ್ಮ ದೇಹದಲ್ಲಿ ಪೃಥ್ವಿ ಮಹಾಭೂತದ ಗುಣ ಹೆಚ್ಚು. ಆದ್ರಿಂದ ಈ ದುರ್ವಾಸನೆ, ಸುವಾಸನೆ ಎಲ್ಲವೂ ಇಲ್ಲಿಂದೇ ಬರೋದು. ಈ ದೇಹದ ಇತಿಮಿತಿಯನ್ನು ತಿಳಿದು ನಾವು ಬದುಕಬೇಕು. ಇದೇ ದೇಹವೇ ನಮಗೆ ಈ ಹಿಂದೆ ಅನೇಕ ಬಾರಿ ಬಂದದ್ದು. ಇಂಥದೇ ದೇಹ, ಎಷ್ಟೋ ಬಾರಿ ಸತ್ತೆವು, ಎಷ್ಟೋ ಬಾರಿ ಹುಟ್ಟಿದೆವು, ಇಂಥದೇ ದೇಹ ಬಂದಿತ್ತು. ನೀವು ಭೂಮಿಯ ಆಳದಲ್ಲಿ ಮೀನಾಗಿದ್ರು, ಆಕಾಶದಲ್ಲಿ ಹಕ್ಕಿಯಾಗಿ ಸಂಚಾರ ಮಾಡಿದ್ರು,
ಮಹಾಭೂತಗಳಿಂದ ಹುಟ್ಟುವ ದೇಹವೇ. ಅದರಲ್ಲೂ ಪೃಥ್ವಿ ಮಹಾಭೂತದ ಹೆಚ್ಚಳ ಅದೇ ಇಲ್ಲಿರೋದು. ಅದ್ರ ಜೊತೆಗೆ ನೀರಿನ ಅಂಶ ಹೆಚ್ಚು, ಮತ್ತೆ ಪೃಥ್ವಿ ಮಹಾಭೂತದ ಅಂಶ ಹೆಚ್ಚು ಈ ದೇಹದಲ್ಲಿ. ಆದ್ರಿಂದ ಈ ದೇಹಕ್ಕೆ ಇರೋ ಇತಿಮಿತಿ. ಇದನ್ನೆಲ್ಲ ಗಮನಿಸಿ ಒಂದಿಷ್ಟು ವೈರಾಗ್ಯದ ಬಗ್ಗೆ ಮನುಷ್ಯ ತನ್ನೊಳಗೆ ತಾನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಈ ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಇದೆ, ನಮ್ಗೆ ಅದೆಲ್ಲ ಗೊತ್ತು. ಯುದ್ಧ ಮುಗೀತು. ಯುದ್ಧ ಮುಗಿದೆಲ್ಲ ಆದ್ಮೇಲೆ ಈ ಅರ್ಜುನ ಇನ್ನೊಂದ್ಸರಿ ಕೃಷ್ಣನ್ ಕೇಳಿದಂತೆ, ಆವಾಗ ಭಗವದ್ಗೀತೆಯನ್ನು ಬೋಧನೆ ಮಾಡಿದೆ, ಯುದ್ಧದ ಅವಸರ ಇತ್ತು, ಒತ್ತಡ ಇತ್ತು, ಆ ಟೆನ್ಷನ್ ಒಳಗೆ ಭಗವದ್ಗೀತೆ ಪೂರ್ಣ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ ಭಗವದ್ಗೀತೆ ಹೇಳೋದು. ಆವಾಗ ಕೃಷ್ಣ ಆಶ್ವಮೇಧಿಕ ಪರ್ವದಲ್ಲಿ 12ನೇ ಪರ್ವ ಅಲ್ಲಿ ಅನುಗೀತ ಅಂತ ಇನ್ನೊಂದು ಗೀತಾ ಬೋಧನೆ ಮಾಡಿ. ಅನುಗೀತ ಅಂದ್ರೆ ಅನುಸರಿಸಿದ ಗೀತ ಅಂತ. ಮೊದಲೇನು ಭಗವದ್ಗೀತಾ ಹೇಳಿದ್ದ ಅದನ್ನೇ ಬೇರೆ ಬೇರೆ ಮಾತುಗಳಲ್ಲಿ ಅಲ್ಲಿ ಅನುಗೀತ ಅನ್ನೋ ಮಾತಿನಿಂದ ಹೇಳ್ತಾನೆ. ಅಲ್ಲಿ ಒಂದು ಕಥೆ ಇದೆ. ಒಬ್ಬ ಸಾಧು ಸತ್ಪುರುಷನ ಕಥೆಯನ್ನು ಕೃಷ್ಣ ಕೋಟ್ ಮಾಡ್ತಾನೆ. ಆ ಒಬ್ಬ ಸಜ್ಜನ ಸಾಧು ಸತ್ಪುರುಷ ಶಾಂತ ಮನೋಭಾವದಿಂದ ಕೂತಿರ್ತಾನೆ. ಅವನ ಶಿಷ್ಯ ಅವನನ್ನು ಕೇಳ್ತಾನೆ, ನೀವು ಈ ಜಗತ್ತು ಎಲ್ಲ ಕಡೆ ಇಷ್ಟೆಲ್ಲ ತಲ್ಲಣ, ಇಷ್ಟೆಲ್ಲ ಕೋಲಾಹಲಗಳು, ಇದ್ರ ನಡುವೆ ನೀವು ಶಾಂತವಾಗಿ ಕೂತಿದ್ದೀರಲ್ಲ, ಇದರ ಉಪಾಯ ಇದೇನು, ರಹಸ್ಯ ಏನು? ಆ ಶಿಷ್ಯ ಕೇಳ್ತಾನೆ. ಶಿಷ್ಯ ಕೇಳಿದಾಗ ಗುರು ಹೇಳ್ತಾನೆ. ಈ ಮಾತನ್ನ ಕೃಷ್ಣ ಪಂಚಪಾಂಡವರಿಗೆ ಹೇಳ್ತಾನೆ. ಅದನ್ನೆಲ್ಲ ನಾವು ಕೂತು ಒಂದ್ ಬಾರಿ ಆಲೋಚನೆ ಮಾಡಿದರೆ ದಿವಸ ಒಂದ್ಸರಿ ನಮಗೆ ನಾವು ಮಾಡ್ಕೊಳ್ಬೇಕಾದ ಆತ್ಮ ವಿಶ್ಲೇಷಣೆ ಇದೆ. ಆಟೋ ಸೈಕೋಥೆರಪಿ, ಸ್ವಯಂ ಮನೋವಿಶ್ಲೇಷಣೆ. ಇವತ್ತು ಇಂಥ ಇಸ್ವಿ ನಾವು ಹುಟ್ಟಿದ್ದೇವೆ, ಇನ್ನೊಂದು ಇಂಥ ಯಾವುದೋ ಇಸ್ವಿಯಲ್ಲಿ ಸಾಯ್ತೇವೆ. ಈ ಹಿಂದೆ ನಾವು ಏನೇನಾಗಿ ಹುಟ್ಟಿದ್ದೆವು? ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ಬೆಳೆದಿದೆ ಅಂತ ದಾಸರ ಹಾಡುಗಳನ್ನೆಲ್ಲ ಕೇಳ್ತೇವೆ. 84 ಲಕ್ಷ ಸ್ಪೆಸೀಸ್ ಜೀವ ವೈವಿಧ್ಯ. 84 ಇವೆ, ಮತ್ತೆಷ್ಟೋ ಇವೆ, ಅಂತೂ ಎಷ್ಟೆಷ್ಟೋ ಇವೆ. ನಾವು ವಿಜ್ಞಾನದಲ್ಲೇ ನಮಗ್ ಗೊತ್ತು, ದೊಡ್ಡ ವಿಜ್ಞಾನಿಗಳು ನಾವೇನಾಗಬೇಕಾಗಿಲ್ಲ. ಒಂದ್ಸರಿ ನಾವು ಅದ್ರ ಬಗ್ಗೆ ಏನಾರ ಅನ್ವೇಷಣೆ ಮಾಡ್ಲಿಕ್ಕೆ ತೊಡಗಿದ್ರೆ, ಮನುಷ್ಯ ಈ ತರ ಇದ್ದಾನಲ್ಲ, ಎಷ್ಟು ತರದ ಮೀನುಗಳಿವೆ, ಎಷ್ಟು ತರದ ಇರುವೆಗಳಿವೆ, ಎಷ್ಟು ತರದ ಹಕ್ಕಿಗಳಿವೆ ಅನ್ನೋದನ್ನೇನಾದ್ರೂ ತೆಗೆದು ನೋಡಿದ್ರೆ ನಮ್ಗೆ ದಿಗ್ಭ್ರಮೆ ಆಗ್ತದೆ. ಮೀನುಗಳಿವೆ, ನಾನು ಮೊನ್ನೆ ಒಂದು ದಿವಸ ಹೇಳಿದ್ದೆ, ಮೊಟ್ಟೆ ಇಟ್ಟು ಮರಿ ಮಾಡುವ ಮೀನುಗಳಿವೆ, ಆ ಮರಿಗಳಿಗೆ ಗುಟುಕು ಆಹಾರ ಕೊಡುವಂತಹ ಮೀನುಗಳಿವೆ, ತಮ್ಮ ಮರಿಗಳಿಗೆ ಹಾಲು ಕುಡಿಸುವಂತಹ ಜಲಚರಗಳಿವೆ, ತಿಮಿಂಗಿಲ, ಪಾರ್ಪಾಯ್ಸ್ ಮೊದಲಾದ ಮೀನುಗಳು ತಮ್ಮ ಮರಿಗಳಿಗೆ ಹಾಲು ಕೊಡಿಸ್ತಾರೆ. ಮೊನ್ನೆ ಒಂದು ದಿವಸ ಹೇಳಿದ್ದೆ. ಇಂಥ ವಿಚಿತ್ರವಾದ ಜಲಚರಗಳೆಲ್ಲ ಇವೆ. ಮತ್ತೆ ನಮಗೆ ಜಗತ್ತಿನಲ್ಲಿ ಗೊತ್ತದೆ, ಗಂಡಿನಿಂದ ಹೆಣ್ಣಿನಲ್ಲಿ ಗರ್ಭೋತ್ಪತ್ತಿ. ಸಮುದ್ರ ಕುದುರೆ ಅಂತ ಒಂದಿದೆ, ಸೀ ಹಾರ್ಸ್ ಅಂತ ಕರೀತಾರೆ. ಅದ್ರ ಮುಖ ಕುದುರೆ ಅಂತ ಹಿಂಗ್ ಬಾಗಿರ್ತದೆ. ಗಂಡಿನಿಂದ ಹೆಣ್ಣಿಗೆ ಗರ್ಭೋತ್ಪತ್ತಿಯಾಗಿ ಆ ಹೆಣ್ಣು ಮತ್ತೆ ತನ್ನ ಗರ್ಭವನ್ನ ಗಂಡಿನ ಹೊಟ್ಟೆಯಲ್ಲಿ ಇಡ್ತದೆ, ಗಂಡೆ ಅದನ್ನ ಹೆರ್ತದೆ. ವಿಚಿತ್ರವಾದ ಪ್ರಾಣಿಗಳೆಲ್ಲ ಇವೆ. ನಮಗ್ ಗೊತ್ತು, ಒಂದು ಹೆಣ್ಣು ಒಂದು ಗಂಡು, ಅವುಗಳ ಮಿಲನದಿಂದ ಸಂತಾನ. ಕೆಲವು ಉಭಯಲಿಂಗ ಜೀವಿಗಳಿವೆ, ಅವು ತಮ್ಮಿಂದ ತಾವೇ ಸಂತಾನ ಉತ್ಪಾದನೆ ಮಾಡ್ತಾರೆ. ಕೆಲವು ಏನ್ ಹೇಳ್ತೇವೆ, ಎಷ್ಟು ತರದ ಹಕ್ಕಿಗಳಿವೆ. ಹೀಗೆ ಹಕ್ಕಿಗಳು ತನ್ನ ರೆಕ್ಕೆಯನ್ನು ಹೀಗೆ ಹರಡಿದ್ರೆ 10 ಅಡಿ ಆಗ್ತದೆ. ತೀರಾ ಸಣ್ಣ ಸಣ್ಣ ಜೀರುಂಡೆಗಳು, ಕೀಟಗಳನ್ನು ನೋಡಿರ್ತೇವೆ. ಗುಬ್ಬಚ್ಚಿಗಳು, ಗುಬ್ಬಚ್ಚಿಗಿಂತ ಸಣ್ಣ ಪಕ್ಷಿಯನ್ನು ನೋಡಿರ್ತೇವೆ. 2 ರೆಕ್ಕೆಗಳನ್ನು ಹರಡಿದ್ರೆ 10 ಅಡಿಗಿಂತ ಹೆಚ್ಚು ಅಗಲ ಆಗ್ತದೆ. ಅಷ್ಟು ದೊಡ್ಡ ದೊಡ್ಡ ಆಂಡಿಯನ್ ಕೊನಾರ್ಡ್ ಮೊದಲಾದ ಪಕ್ಷಿಗಳಿವೆ. ಆಕಾಶದಲ್ಲಿ ಎಷ್ಟೋ ಎತ್ತರ ಹಾರಬಲ್ಲ ಪಕ್ಷಿಗಳು. ಹಾರ್ಲಿಕ್ಕಾಗದೇ ಇರುವ ಉಷ್ಟ್ರ ಪಕ್ಷಿ, ಆಸ್ಟ್ರಿಚ್ ಪಕ್ಷಿ ಇದೆ. ಹಾರ್ಲಿಕ್ಕಾಗದೇ ಇರುವ ನವಿಲಿದೆ. ಎಷ್ಟು ತರದ ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಮೀನುಗಳಿವೆ, ಕ್ರಿಮಿ ಕೀಟ ಇವೆ, ಕಣ್ಣಿಗೆ ಕಾಣಿಸದೇ ಇರುವಷ್ಟು ಸೂಕ್ಷ್ಮ ಜೀವಿಗಳಿವೆ. ಇದು ಎಲ್ಲನೂ ಹಿಂದೆ ನಾವು ಆಗಿದ್ದೆ. ಅದಾದ್ಮೇಲೆ ಒಂದೇನೋ ಪಕ್ವತೆ ಬಂದು ಮನುಷ್ಯನನ್ನಾಗಿ ನನ್ನ ದೇವರು ಹುಟ್ಟಿಸಿದ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮೀನನ್ನು ಹುಟ್ಟಿಸಿದ,
ಅಗಾಧವಾದ ಶಕ್ತಿ, ಈಜುವ ಶಕ್ತಿ, ಹಾರುವ ಶಕ್ತಿ. ಅಲ್ಲೆಲ್ಲೋ ಸೈಬೀರಿಯಾದ ಕಡೆಯಿಂದ ನಮ್ಮ ಭಾರತದ ರಂಗನತಿಟ್ಟು, ಮೈಸೂರು ಅಲ್ಲಿ ಬಂದು ಹಾರ್ಕೊಂಡು ಬಂದು ಪಕ್ಷಿ ಮೊಟ್ಟೆ ಮಾಡುವಂತ ಪಕ್ಷಿಗಳಿವೆ. ಇಷ್ಟು ಶಕ್ತಿ ಇರೋದು. ನಮ್ಮ ಮೂಗಿನಿಗಿಂತ 8-10 ಸಾವಿರ ಪಟ್ಟು ಹೆಚ್ಚು ಶಕ್ತಿ ಇರುವ ನಾಯಿ ಇದೆ. ವೈಬ್ರೇಷನ್ ಮೂಲಕ, ಕಂಪನಗಳ ಮೂಲಕ ಎಲ್ಲನೂ ತಿಳ್ಕೊಳ್ಳುವಂತಹ ಹಾವುಗಳಿವೆ. ಎಷ್ಟು ಥರದ ಪ್ರಾಣಿಗಳಿವೆ, ಎಷ್ಟು ಥರದ ಪಕ್ಷಿಗಳಿವೆ. ಮೈಯಿಂದ ಮಿಂಚನ್ನು ಹೊರ ಹಾಕುವಂತ ಕೆಲವು ಮೀನುಗಳಿವೆ. ಮಿಂಚು ಹೊರ ಹಾಕಿ ಶತ್ರುವನ್ನು ಹೆದರಿಸ್ತವೆ. ಭಯಾನಕವಾದ ವಿಷಯ ಇರುವಂತಹ ಹಾವುಗಳಿವೆ. 3,000-5,000 ವರ್ಷ ದೀರ್ಘಕಾಲ ಬದುಕುವಂತಹ ವೃಕ್ಷಗಳಿವೆ. ಎಷ್ಟು ಥರದ ಪ್ರಾಣಿ, ಎಷ್ಟು ಥರದ ಪಕ್ಷಿ, ಎಲ್ಲ ನಾವು ಹಿಂದೆ ಆಗಿ ಹೋಗಿದ್ದು. ಪ್ರಾಯ ನನಗನಿಸ್ತದೆ, ನಮ್ದೆಲ್ಲ ಸರಾಸರಿ ತಗೊಂಡ್ರೆ ಈ ಹಿಂದೆ ಯಾವಾಗೂ ನಾವು ಒಂದ್ಸರಿ ರಾಜರು ಆಗಿದ್ದೆವು, ಮತ್ತೊಮ್ಮೆ ಯಾವಾಗ ಮಂತ್ರಿಯೂ ಆಗಿದ್ದೆವು. ನಾನಾ ಥರದ ಸುಖ ಎಲ್ಲ ಕಂಡಿದ್ದೇವೆ. ಗಂಡಾಗಿ ಹೆಣ್ಣಾಗಿ ಆ ಗಂಡು ಹೆಣ್ಣಿನ ಪರಸ್ಪರ ಸುಖದ ಆಳ ಕಂಡಿದ್ದೇವೆ. ಹಕ್ಕಿಯಾಗಿ ಸುಖದ ಎತ್ತರ ಕಂಡಿದ್ದೇವೆ. ಮನುಷ್ಯ ಜೀವನದಲ್ಲಿ ಸುಖ ಪಡ್ಲಿಕ್ಕೆ ಒಂದು ಮಿತಿ ಇರ್ತದೆ. ಪ್ರಾಣಿಯಾದಾಗ ಸುಖ ಪಡ್ಲಿಕ್ಕೆ ಏನು ನಿರ್ಬಂಧ ಇರೋದು. ಎಗ್ಗಿಲ್ಲದೆ, ವೇಳೆಯ ಪರಿವೆ ಇಲ್ಲದೆ ಸುಖ ಕಂಡಿದ್ದೇವೆ. ತಿನ್ನಬೇಕಾದ್ಮೇಲೆ ತಿಂದಿದ್ದೇವೆ. ಮಾಂಸಾಹಾರ ತಿಂದಿದ್ದೇವೆ, ಸಸ್ಯಾಹಾರ ತಿಂದಿದ್ದೇವೆ, ಹೊಲಸು ನಾರುವಂತ ಆಹಾರವನ್ನು ತಿಂದಿದ್ದೇವೆ, ಮಲನೇ ತಿಂದಿದ್ದೇವೆ ಹಂದಿಯಾಗಿ. ಇದೆಲ್ಲ ನಾವು ಆಗಿಲ್ಲ ಅನ್ನೋದಕ್ಕೆ ಏನಕ್ಕೆ ಕಾರಣ ಇದೆ? ಒಂದ್ಸರಿ ಪಂಚಾಂಗ ತೆಗೆದು ನೋಡ್ರಿ. ಸುಮಾರು ಸೃಷ್ಟಿ ಪ್ರಾರಂಭ ಆಗಿ 195 ಕೋಟಿ ವರ್ಷ ಅಂತ ಹಾಕಿರ್ತಾರೆ. ಅದ್ರ ಬಗ್ಗೆ ಒಂದಿಷ್ಟೇನೋ ವಿವಾದಗಳಿವೆ ಆ ಕಡೆ ಇರಲಿ. ಸೃಷ್ಟಿ ಈಗ ಇತ್ತೀಚೆಗೆ ಏನೋ ಕೆಲವು ಸಾವಿರಾರು ವರ್ಷದಲ್ಲಿ ಆಗಿದ್ದಲ್ಲ. ಈಗಿನ ಇತಿಹಾಸಕಾರರು ಒಂದೇನೋ 10,000 ವರ್ಷ, 20,000 ವರ್ಷ ಅದೇನೋ ಹೇಳ್ತಾರೆ. ವಿಕಾಸವಾದ ಅದನ್ನೆಲ್ಲ ಹೇಳ್ತಾರೆ. ಇಲ್ಲ ಅಂತಲ್ಲ, ಸ್ವಲ್ಪ ಅದರಲ್ಲಿ ಸತ್ಯಾಂಶಗಳಿವೆ. ಸೃಷ್ಟಿ ಎಷ್ಟೋ ಕಾಲ ಆಯ್ತು ಪ್ರಾರಂಭ ಕಂಡು, ಎಷ್ಟು ವರ್ಷ ಆಗಿ ಹೋಗಿವೆ. ಇದನ್ನೆಲ್ಲ ಗಮನಿಸಿದ್ರೆ ಪ್ರಾಣಿಯಾಗಿ, ಪಕ್ಷಿಯಾಗಿ, ಕ್ರಿಮಿಯಾಗಿ, ಕೀಟವಾಗಿ ಏನೇನೋ ಅನುಭವಿಸಿದೆವು. ಸುಖ ಕಂಡೆವು, ದುಃಖ ಕಂಡೆವು. ಒಂದ್ಸರಿ ಯಾವಾಗೋ ನಾವು ಇನ್ನೊಬ್ಬರಿಗೆ ಅವಮಾನ ಮಾಡಿದೆವು, ಅವ್ರು ನಮ್ಗೆ ಅವಮಾನ ಮಾಡಿದ್ರು. ನನಗೆ ಒಂದೊಂದು ಬಾರಿ ಅನ್ಸೋದಿದೆ, ಇನ್ನು ಯಾವ ಜನ್ಮದಲ್ಲೂ ಅನುಭವಿಸದೇ ಇರುವಂತಹ ಹೊಸದು ನಮಗೆ ಏನಿದೆ ಅಂತ. ರಾಜರು ಆಗಿರುವ ಸಾಧ್ಯತೆ ಇದೆ, ಮಂತ್ರಿಗಳಾಗಿರುವ ಸಾಧ್ಯತೆ ಇದೆ, ಅಧಿಕಾರದ ತುತ್ತ ತುದಿಯನ್ನು ಅನುಭವಿಸಿ ಮೆರೆದಾಟ ಆಡಿದ್ದು ಆಗಿದೆ. ಎಲ್ಲಾ ಥರದ ನೀಚತನ, ಎಲ್ಲಾ ಥರದ ಉಚ್ಚತನ ಎಲ್ಲನೂ ಅನುಭವಿಸಿ ಇಲ್ಲಿ ಬಂದು ನಿಂತಿದ್ದೀವಿ. ಹೊಸದೇನಿದೆ ನಾವು ಗಳಿಸ್ಬೇಕಾದ ಹೊಸದೇನಿದೆ? ಅಲ್ಲಿ ಅವನ ಮಹಾತ್ಮ ಹೇಳ್ತಾನ, ನಾನಾ ಥರದ ತಾಯಂದಿರ ಹಾಲು ಕುಡಿದಿದ್ದೇನೆ, ಮನುಷ್ಯ ಶಿಶುವಾಗಿ ಮಾನವ ತಾಯಿ ಹಾಲು ಕುಡಿದಿದ್ದೇನೆ, ಹಂದಿಯ ಹಾಲು ಕುಡಿದಿದ್ದೇನೆ, ನಾಯಿಯ ಹಾಲು ಕುಡಿದಿದ್ದೇನೆ. ಸ್ವಲ್ಪ ಇದನ್ನೆಲ್ಲ ನೀವು ಮನಸ್ಸಿನೊಳಗೆ ವಿಜುವಲೈಸ್ ಮಾಡ್ಕೊಳ್ರಿ. ಈ ಜೀವನಕ್ಕೆ ಏನ್ ಅರ್ಥ ಅಂತ ಒಮ್ಮೆ ಅನಿಸ್ತದ. ಆವಾಗ ಎಲ್ಲ ಅನುಭವಿಸಿ ಆಗಿದೆ. ಇನ್ನು ಗಳಿಸದೇ ಇರುವುದು ಒಂದೇ ಒಂದು ತತ್ವಜ್ಞಾನ. ಅದಿನ್ನೂ ನಾವು ಗಳಿಸಿಲ್ಲ ಅನ್ನೋದು ನಿಶ್ಚಿತ. ಅದೊಂದು ಗಳಿಸಿದ್ರೆ ನಾವು ಹೀಗಿರ್ತಿರ್ಲಿಲ್ಲ. ನಮ್ಮ ನಮ್ಮ ಇರಸಲಿಕೆ ಬೇರೆ ತರನೇ ಇರ್ತದೆ. ಆದ್ರಿಂದ ಇಲ್ಲಿವರೆಗೂ ನಾವು ಗಳಿಸಿಲ್ಲ ಅನ್ನೋದಂದ್ರೆ ಅದೊಂದೇ. ಭಾಗವತದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ, ಸೃಷ್ಟ ಸರೀಸೃಪ ಜಗದಂಶ ಮತ್ಸ್ಯಾನ್, ಎಲ್ಲಾ ಥರದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ. ನಾನು ಅವತ್ತು ಹೇಳಿದೆ, ಬೀವರ್ ಅಂತ ಒಂದು ಪ್ರಾಣಿ ಇರ್ತದೆ, ಗೂಡು ಕಟ್ಲಿಕ್ಕೆ ಒಂದು ಡ್ಯಾಮೇ ಕಟ್ತದಂತ. ಇರುವೆಗಳು, ಮಿಲಿಟರಿ ಶಿಸ್ತು ಅಂತದ್ದು. ಇನ್ನೊಂದು ಪ್ರಾಣಿಗಳನ್ನು ಬಂಧನದಲ್ಲಿಟ್ಟು ಅವುಗಳಿಂದ ಕೆಲಸ ಮಾಡಿಸ್ಕೊತೇವೆ. ಎಷ್ಟೆಷ್ಟು ಥರದ ಪ್ರಾಣಿಗಳಿವೆ. ನಾವು ಇಂಜಿನಿಯರಿಂಗ್ ಕಲಿಯೋದೇನು, ಈ ಮನೆ ಕಟ್ಟುವುದೇನು, ಕೆಲವು ಹಕ್ಕಿಗಳು, ಕೆಲವು ಪ್ರಾಣಿಗಳು ಎಷ್ಟು ಸುಂದರವಾದ ಗೂಡು ಕಟ್ತವೆ. ಯಾವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿ ಬಂದವು? ಮನುಷ್ಯರ ಜೀವನದಲ್ಲಿ ಹೆಣ್ಣು ಗಂಡಿನ ಮನಸ್ಸನ್ನು ಸೂರೆಗೊಳ್ಳುತ್ತದೆ ಅದರ ಸೌಂದರ್ಯದಿಂದ. ಗಂಡು ಹೆಚ್ಚು ಕಡಿಮೆ ತನ್ನ ಸೌಂದರ್ಯ, ತನ್ನ ಪರ್ಸನಾಲಿಟಿಯಿಂದ ಹೆಣ್ಣಿನ ಮನಸ್ಸನ್ನ ಸೆಳಿತಾನೆ, ಇಲ್ಲ ಅಂತಲ್ಲ. ಆದರೂ ವಿಜ್ಞಾನಿಗಳ ಸಂಶೋಧನೆಯಂತೆ ಹೆಣ್ಣು ಮನುಷ್ಯನನ್ನೇ ಸೆಳಿತಾಳೆ.
ಪ್ರಾಣಿಗಳಲ್ಲಿ ಗಂಡು ಇಂಥವೆಲ್ಲ ಸೌಂದರ್ಯ, ತನ್ನ ನೈಪುಣ್ಯ ಇದರ ಮೂಲಕ ಹೆಣ್ಣಿನ ಮನಸ್ಸು ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತದೆ. ಗೂಡು ಕಟ್ಟುದು, ನಾನಾ ತರದ ಗೂಡು, ಬಣ್ಣ ಬಣ್ಣದ ಗೂಡುಗಳನ್ನು ಕಟ್ತಾರೆ. ಕೆಲವು ವಿಜ್ಞಾನಿಗಳು, ಜೀವ ವಿಜ್ಞಾನಿಗಳು ಸಂಶೋಧನೆ ಮಾಡ್ಲಿಕ್ಕಂತ ಹೊರಟವರಿಗೆ ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಸಣ್ಣ ಸಣ್ಣ ಗೂಡುಗಳು ಕಾಣಿಸಿದವು. ಮಕ್ಕಳು ಮನೆ ಕಟ್ಟಿರ್ತಾರಲ್ಲ ಮರಳಿನಲ್ಲಿ, ಮಣ್ಣಿನಲ್ಲಿ, ಯಾವ ಮಕ್ಕಳು ಕಟ್ಟಿದ್ರು ಇದನ್ನೆಲ್ಲ ಅಂತ ಅವ್ರು ಆಶ್ಚರ್ಯದಿಂದ ನೋಡಿದರೆ ಎಲ್ಲ ಯಾವ್ಯಾವ ಬೇರೆ ಪ್ರಾಣಿಗಳು, ಪಕ್ಷಿಗಳು. ಯಾವುದಕ್ಕೂ ಕೈ ಇಲ್ಲ, ಕಾಲಿಲ್ಲ, ಕಾಲನ್ನ ಹಾರ್ಲಿಕ್ಕೆ ಮಾತ್ರ, ಓಡಾಡ್ಲಿಕ್ಕೆ ಮಾತ್ರ. ಆ ಕಾಲಿಂದ ಅವೇನ್ ಪಾಪ ಕೆಲಸ ಮಾಡ್ತವೆ? ಏನೂ ಇಲ್ಲ. ಬಹಳ ಅಂದ್ರೆ ತನ್ನ ಬೇಟೆ, ಹಾವು ಇತ್ಯಾದಿಗಳನ್ನ ಹಿಡಿತವೆ, ಕೊಕ್ಕಿನಿಂದ ಕುಕ್ಕಿ ತಿಂತಾವೆ ಅಷ್ಟೆ. ಕೆಲಸ ಮಾಡ್ಲಿಕ್ಕೆ ಅವುಗಳಿಗೆ ಇರೋದು ಒಂದೇ ಕೊಕ್ಕು. ಜೇಡ ಅದೆಷ್ಟು ಅದ್ಭುತವಾಗಿ ಬಲೆ ನೇಯ್ತದೆ. ರೇಷ್ಮೆ ಹುಳ ಅದೆಷ್ಟು ಅದ್ಭುತವಾಗಿ ಒಂದು ಗೂಡು ನೇಯ್ತದೆ. ನಾನೇ ಒಂದ್ಸರಿ ನಮ್ಮ ಮನೆಯಲ್ಲಿ ನೋಡಿದ್ದೆ, ಸಣ್ಣ 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 ಮಣ್ಣಿನ ಮುದ್ದೆಗಳನ್ನು ತಂದು ಒಂದು ಇಂಥ ಕಾರ್ನರ್ನಲ್ಲಿ, ಮೂಲೆಯಲ್ಲಿ ಒಂದು ಗೂಡು ಕಟ್ಟಿತ್ತು, ಯಾವುದೋ ಹಕ್ಕಿ. ಇಡೀ ಮಣ್ಣಿಂದೇ ಗೂಡು, ಒಂದ್ ಕಡೆ ಅದಕ್ಕೆ ಓಪನಿಂಗ್, ಒಳಗಡೆ ಅದರ ಸಂತಾನ ಹೋಗ್ತದೆ. ಸಣ್ಣ ಸಣ್ಣ ಹುಲ್ಲುಗಳನ್ನು ತಂದು ಗೀಜಗನ ಹಕ್ಕಿ ಗೂಡು ಕಟ್ಟೋದು ನಮ್ಗೆ ಗೊತ್ತಿದೆ, ಅದನ್ನ ನೋಡಿರ್ತೇವೆ. ಇಷ್ಟೆಲ್ಲ ವಿಚಿತ್ರವಾಗಿ ಗೂಡು ಕಟ್ಟೋ ಪ್ರಾಣಿಗಳಿವೆ. ಜೇಡ ಬಲೆ ಕಟ್ಟಿದ್ರೆ ಆ ಜೇಡರ ಬಲೆ ಒಂದು ನೂಲು ಇರ್ತದಲ್ಲ, ಅದಕ್ಕೆ ಎಷ್ಟು ಸ್ಟ್ರೆಂತ್ ಇರ್ತದೆ ಅನ್ನೋದನ್ನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಉಕ್ಕು ಭಾರಿ ಸ್ಟ್ರಾಂಗ್ ಅಂತ ನಾವು ತಿಳ್ಕೊಂಡಿರ್ತೇವಲ್ಲ, ಉಕ್ಕಿನ ಒಂದು ಎಳೆ ತಗೊಳ್ಳೋಣ, ಆ ಜೇಡರ ಬಲೆಯ ಎಳೆ ಅದೇ ಎರಡು ಒಂದೇ ಪ್ರಮಾಣದಲ್ಲಿ ಇರೋದನ್ನ ತಗೊಂಡ್ರೆ ಉಕ್ಕಿನ ಬಲೆಗಿಂತ ಆ ಜೇಡರ ಬಲೆ ಸ್ಟ್ರಾಂಗ್ ಇರ್ತದೆ. ಉಕ್ಕು ಯಾಕೆ ಸ್ಟ್ರಾಂಗ್ ಆಗಿರ್ತದೆ ಅಂದ್ರೆ ದೊಡ್ಡದಾಗಿರೋದ್ರಿಂದ ಸ್ಟ್ರಾಂಗ್ ಆಗಿರ್ತದೆ ಅಷ್ಟೇ. ಒಂದ್ ವೇಳೆ ನೀವು ಜೇಡರ ಬಲೆಯನ್ನು ಕೂಡ ಅದೇ ಪ್ರಮಾಣಕ್ಕೆ ಹಿಗಿಸಿ ನೋಡಿದ್ರೆ ಉಕ್ಕಿನ ಬಲೆಗಿಂತ, ಉಕ್ಕಿನ ತಂತಿಗಿಂತ, ಉಕ್ಕಿನ ಹಗ್ಗಕ್ಕಿಂತ ಜೇಡರ ಬಲೆ ಸ್ಟ್ರಾಂಗ್ ಆಗಿರ್ತದೆ. ಅದು ವಿನ್ಯಾಸ ಎಂತದು, ಎಷ್ಟು ಅದ್ಭುತ! ಯಾರು ಕಲಿಸಿದ್ರು ಅದನ್ನೆಲ್ಲ? ಮನುಷ್ಯ ಇಷ್ಟು ದೊಡ್ಡ ಬ್ರೇನ್ ಇಟ್ಕೊಂಡು ಮಾಡಿದ್ದೇನೆ. ನೀವು ಆಮೇಲೆ ಎಲ್ಲಾದ್ರೂ ಸಂಶೋಧನೆ ಮಾಡಿ ಗಮನಿಸಿ ನೋಡ್ರಿ. ಮನುಷ್ಯನ ದೇಹದ ಒಟ್ಟಾರೆ ಬಾಡಿ ಮಾಸ್ ಅಂತ ಕರೀತಾರೆ, ಮನುಷ್ಯ ಪ್ರಮಾಣ. ಅದು ನೋಡಿದ್ರೆ ಅದು 2% ಮೆದುಳು ಇರ್ತದೆ. ಮನುಷ್ಯನ ದೇಹದ ಒಟ್ಟಾರೆ ಪ್ರಮಾಣದಲ್ಲಿ 2% ಮೆದುಳು. ಆನೆ, ಜಿರಾಫ್, ತಿಮಿಂಗಿಲ ಇದನ್ನೆಲ್ಲ ನೋಡಿದರೆ ಅವುಗಳ ಬಾಡಿ ಮಾಸ್ ಇನ್ನೂ ದೊಡ್ಡದಿರ್ತದೆ. ಅದಕ್ಕೆ ತಕ್ಕಂತೆ ಮೆದುಳು ಇರೋದಿಲ್ಲ ಅಂತೆ. ಚಿಂಪಾಂಜಿ ನೀವು ಯಾವ್ದನ್ನ ನೋಡಿದ್ರು ಅದಕ್ಕೆ ತಕ್ಕಂತೆ ಮೆದುಳು ಇರೋದಿಲ್ಲ. ಆಕಾರ ದೊಡ್ಡದಿರ್ತದೆ, ಅದಕ್ಕೆ ತಕ್ಕಂತೆ ಮೆದುಳು ಇರೋದಿಲ್ಲ. ಮೆದುಳು ಹೆಚ್ಚಿರೋದು, ಅಲ್ಲಿ ಹೆಚ್ಚು ಜೀವಕೋಶಗಳಿರೋದು ಎಲ್ಲ ಮನುಷ್ಯನ ಮೆದುಳಲ್ಲಿ. ಮತ್ತೆ ಇವನು ಮನೆ ಕಟ್ಟೋದ್ರಲ್ಲೇ, ಶತ್ರುಗಳ ವಿರುದ್ಧ ಹೋರಾಡೋದ್ರಲ್ಲೇ, ಸಂತಾನೋತ್ಪತ್ತಿ ಮಾಡೋದ್ರಲ್ಲೇ ಕಾಲ ಕಳೆದ್ರೆ ಆ ಮೆದುಳು ಇದ್ದು ಏನು ಉಪಯೋಗ? ನಿಮ್ಮ ಮೆದುಳಿಗೆ ತಕ್ಕಂತೆ ನೀವು ದೊಡ್ಡ ಮನೆ ಕಟ್ಟಿದ್ರಿ ಇಷ್ಟೇ. ಪಾಪ ಪ್ರಾಣಿ ಪಕ್ಷಿಗಳಿಗೆ ವಿಧಾನಸೌಧ ಕಟ್ಲಿಕ್ಕೆ ಬರಲಿಲ್ಲ, ಅವುಗಳಿಗೆ ದೊಡ್ಡ ದೊಡ್ಡ ಗೋಪುರಗಳನ್ನು ಕಟ್ಲಿಕ್ಕೆ ಬರಲಿಲ್ಲ, ಐಫಲ್ ಟವರ್ ಕಟ್ಲಿಕ್ಕೆ ಬರಲಿಲ್ಲ. ನಿಮಗೆ ದೊಡ್ಡ ಮೆದುಳಿದೆ, ಕಾಲೇಜಿಗೆ ಹೋಗಿದ್ದೀರಿ, ಕಟ್ಟಿದ್ರಿ ಅಷ್ಟೇ. ವಸ್ತುತಃ ಕಾಲೇಜಿಗೆ ಹೋಗದೇನೋ ಅವು ಅದ್ಭುತವಾದನ್ನೇ ಕಟ್ಟಿದ್ರಲ್ಲ. ಹಾಗೆ ಹಾಡಿದವು ತಂತ್ರಜ್ಞರಿದ್ದಾರೆ, ಅವುಗಳಲ್ಲಿ ಎಷ್ಟು ಶಕ್ತಿ ಇದೆ ಅವರು. ಇದನ್ನೆಲ್ಲ ನೋಡಿದ್ರೆ ಮನುಷ್ಯ ಅಷ್ಟನ್ನೇ ಇನ್ನೂ ಮಾಡ್ತಾ ಉಳಿದ್ರೆ, ದೊಡ್ಡ ಬ್ರೇನ್ ಇಟ್ಕೊಂಡು, ಅಂತ ಸಶಕ್ತವಾದ ಬ್ರೇನ್ ಇಟ್ಕೊಂಡು, ದಕ್ಷವಾದ ಬ್ರೇನ್ ಇದ್ದು ನಾವಿನ್ನೂ ಅದರಲ್ಲೇ ಮುಳುಗಿದ್ರೆ ಅದೇನು ಇದ್ದಂತೆ ಅಲ್ಲ. ನಮ್ಮನ್ನು ಕಳಿಸಿದ ಭಗವಂತನಿಗೆ ಅತೃಪ್ತ ಹೃದಯ ಅಂತ ಭಾಗವತ ಹೇಳ್ತಾರೆ. ಅಲ್ಲ, ಎಲ್ಲಾ ಪ್ರಾಣಿಗಳನ್ನ ಬೆಳೆಸಿದೆ, ಸೃಷ್ಟಿ ಮಾಡಿದೆ, ಪಕ್ಷಿಗಳನ್ನ ಸೃಷ್ಟಿ ಮಾಡಿದೆ, ನಾನು ತೃಪ್ತಿ ಆಗ್ಲಿರೋದು. ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಇವನು ಪರತತ್ವವನ್ನ, ಪರಬ್ರಹ್ಮನನ್ನು ತಿಳ್ಕೊತಾನೆ ಅಂತ ಅವನಿಗೆ ಸಮಾಧಾನ ಆಯ್ತು. ಇವನು ಒಂದು ವೇಳೆ ತಿಳ್ಕೊಳ್ಳದೆ ಹೋದ್ರೆ ಅವನಿಗೆ ಏನಾಗ್ಬೋದು? ಚತುರ್ಮುಖ ಬ್ರಹ್ಮನಿಗೆ, 4 ಮುಖದ ಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದೆ. ಇವನನ್ನು ಸೃಷ್ಟಿ ಮಾಡಿದ ಮೇಲೂ ಕೂಡ ಇವನು ಒಂದ್ ವೇಳೆ ಅಧ್ಯಾತ್ಮಕ್ಕೆ ಕಾಲಿಡದೆ ಹೋದ್ರೆ ಅವನಿಗೆ ನಿರಾಶೆ ಆಗ್ತದೆ. ಆದ್ರೆ ಅವನಿಗೆ ನಿರಾಶೆ ಯಾಕೆ ಆಗಿಲ್ಲ ಅಂದ್ರೆ, ಕೆಲವರಾದ್ರೂ ಪರಬ್ರಹ್ಮನನ್ನು ತಿಳ್ಕೊಳ್ಳುವವರು ಇದ್ದಾರೆ, ತಿಳಿಯುವವರು, ಕೇಳುವವರು. ನೀವು ಹೇಳ್ರಿ ನಾವು ಕೇಳುವವರು, ಕೇಳ್ತೀವಿ ಅಂತ ಕೆಲವರಾದ್ರೂ ಇದ್ದಾರೆ, ಇನ್ನೂ ನಡೆದಿದೆ ಜಗತ್ತಲ್ಲಿ. ಆದ್ರಿಂದ ಅವನಿಗೆ ಸ್ವಲ್ಪ ಸಮಾಧಾನ ಇದೆ. ಆದ್ರಿಂದ ನಾನು ಹಿಂದೆ ಏನಾಗಿದ್ದೆ ಅನ್ನೋದೆಲ್ಲ ನನಗೆ ಗೊತ್ತು. ಏನು ಸುಖ ಅನುಭವಿಸಿದ್ದೀನಿ ಅಂತ ಗೊತ್ತು, ಏನು ದುಃಖ ಅನುಭವಿಸಿದ್ದೀನಿ ಅಂತ ಗೊತ್ತು, ಏನು ಸನ್ಮಾನ ಆಗಿದೆ ಅಂತ ಗೊತ್ತು, ಏನು ಮಾನ ಆಗಿದೆ, ಎಲ್ಲವೂ ಗೊತ್ತು ನನಗೆ. ಆದ್ರಿಂದ ನಾನು ಈ ಜಗತ್ತಿನಲ್ಲಿ ಶಾಂತವಾಗಿದ್ದು ಬಿಟ್ಟಿದ್ದೇನೆ. ನಾನಿನ್ನು ಗಳಿಸುವುದೇನೂ ಇಲ್ಲ, ಗಳಿಸುವುದೇನಿದ್ರು ತತ್ವಜ್ಞಾನ ಮಾತ್ರ ಅಂತ ಒಬ್ಬ ಸಾಧು ಬೈರಾಗಿ
ತನ್ನ ಶಿಷ್ಯನಿಗೆ ಹೇಳ್ತಾನೆ, ಶಿಷ್ಯ ಅದನ್ನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನಮಗೆ ಹೇಳ್ತಾನೆ. ಅದನ್ನು ಮಹಾಭಾರತದಲ್ಲಿ ಓದಿದ್ಮೇಲಿಂದ ಪ್ರತಿನಿತ್ಯ ಒಂದು 5 ನಿಮಿಷ ನನ್ನ ಒಂದು ಜೀವ, ಇದು ಮೀನಾಗಿದ್ದಾಗ, ಹಕ್ಕಿ ಆಗಿದ್ದಾಗ, ಸಿಂಹ, ಹುಲಿ, ಎಷ್ಟು ತರದ ಪ್ರಾಣಿಗಳು, ಅದೆಲ್ಲ ಆಗಿದ್ದಾಗ ಏನೇನ್ ಮಾಡಿರ್ಬಹುದು, ಅದೆಲ್ಲ ಯಾವ ದೊಡ್ಡ ಸಾಧನೆ, ಇವತ್ತು ನಾವು ಕಟ್ಟಿದ ಮನೆ ಏನ್ ದೊಡ್ಡದು, ಸಂಪಾದನೆ ಮಾಡಿದ ಫಲ ಏನು, ಗಳಿಸಿದ ಹೆಸರೇನು, ಗಳಿಸಿದ ಹಣ ಏನು ಅಂತ ಒಮ್ಮೆ ಅನಿಸ್ತದೆ. ಅದನ್ನೆಲ್ಲ ನೋಡಿದ್ರೆ ಮಹಾಭಾರತದ ಆ ಕಥೆ ನಾವು ಕೇಳಿದ್ವಿ. ನಮಗೆ ವೈರಾಗ್ಯ ಬರ್ಲಿಕ್ಕೆ ಆ ಮಕ್ಕಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಕ್ಕಳ ಸಾಧನೆ ಇದೇನ್ರಿ, ಗಂಡ ಹೆಂಡತಿ, ಇನ್ನೂ ಮಕ್ಕಳು 5-6 ವರ್ಷದ ಮಕ್ಕಳು ಗಂಡ ಹೆಂಡತಿ ಆಟ ಆಡ್ತಾ ಕೂತಿರ್ತಾರೆ. ಅವ್ರು ನೋಡಿ ದೊಡ್ಡವ್ರು ನಗ್ತಾರೆ. ವಸುಧ ದೊಡ್ಡವರು ನೋಡಿ ಜ್ಞಾನಿಗಳು ನಗ್ತಾರೆ. ಪುರಂದರದಾಸರು ನಗೆಯು ಬರುತ್ತದೆ ನನಗೆ ಜಗದ ಹಗರಣವನ್ನು ಕಂಡು ನಕ್ಕದ್ದು ಅದಕ್ಕಾಗಿ. ಅವ್ರನ್ನ ದೊಡ್ಡವ್ರು ನಕ್ಕದ್ದು ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಳು ಏನ್ ತಿಳಿದ್ರೆ ದೊಡ್ಡವ್ರಿಗೆ ಬುದ್ಧಿ ಇಲ್ಲ. ನಮ್ಮನ್ನ ಆಟ ಆಡಿ ಸಾಕು, ಮನೆಗೆ ಬಂದ್ರಿ, ಊಟ ಮಾಡ್ರಿ, ಇವತ್ತಿನ ಹೋಮ್ವರ್ಕ್ ಮಾಡ್ರಿ ಅಂತ ಹೇಳಿದ್ರೆ ಮಕ್ಕಳಿಗೆ ಸಿಟ್ಟು ಬರ್ತದೆ. ನಮ್ಮನ್ನ ಪುರಂದರದಾಸರಂಥವ್ರು ಮತ್ತೆ ಯಾರ ಜ್ಞಾನಿಗಳು ಎಲ್ಲ ಊರಲ್ಲೂ ಎಲ್ಲಾ ದೇಶದಲ್ಲೂ ಜ್ಞಾನಿಗಳಿದ್ದಾರೆ. ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ. ನಮ್ಮ ದೇಶವು ಬಹಳ ದೊಡ್ಡವರು, ಅನೇಕ ಜನ ದೊಡ್ಡವರು ಒಂದೇ ಹೋಗಿದ್ದಾರೆ. ಜಗದ ಹಗರಣವನ್ನು ಕಂಡು ನಗೆ ಬರುತ್ತದೆ ಅಂತ ಹಾಡಿದವರು ಪುರಂದರದಾಸರು. ಅವ್ರದ್ದೊಬ್ರದ್ದು ಹೆಸರು ಹೇಳಿದ್ದಾರೆ. ಎಲ್ಲಾ ಕಾಲಕ್ಕೂ ಜ್ಞಾನಿಗಳು ಬಂದೇ ಇದ್ದಾರೆ. ಅವ್ರು ನಮ್ಮನ್ನ ನೋಡಿ, ಬಿಡ್ರಿ ಈ ಜಗತ್ತಿನ ಆಟ, ಸಾಕು, ನಮ್ ಜೊತೆಗೆ ಬನ್ರಿ, ಅಧ್ಯಾತ್ಮ ಓದ್ರಿ ಅಂತ ನಮ್ಮನ್ನ ನೋಡಿ ನಕ್ಕರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಾವು ತಿಳ್ಕೊತಿರ್ತೀವಿ. ಏನು ಗಂಡ ಹೆಂಡತಿ ಇದೆಲ್ಲ ಬಿಟ್ಟು ಬರೋದು ಹೇಗೆ, ಏನ್ ತಿಳಿದಿದ್ದೀರಿ? ರಾಘವೇಂದ್ರ ಸ್ವಾಮಿಗಳನ್ನೇ ಅವ್ರ ಗುರುಗಳು, ಬನ್ರಿ ಸನ್ಯಾಸ ತಗೊಳ್ಬೇಡ್ರಿ, ಜಗತ್ತಿಗೆ ದೊಡ್ಡ ಉಪಕಾರ ಮಾಡ್ಬೇಕಾಗಿದೆ ನೀವು ಅಂತ ಕರೆದ್ರೆ, ಎಳೆಯ ವಯಸ್ಸಿನ ಹೆಂಡತಿ, ಇನ್ನೂ ಮಗನ ಗುಂಜುವೆ ಆಗಿಲ್ಲ, ಬರೋದು ಹೇಗೆ ಅಂತಂದ್ರು. ಕೇಳಿ ಅವ್ರ ಕಥೆಯಲ್ಲೂ ನಾವು ಕೇಳ್ತೇವೆ. ಇದು ನಮ್ಮ ರೀತಿ. ವಸುಧ ನಾವು ಕೂತು ವಿಚಾರ ಮಾಡಿದ್ರೆ ನಮಗೂ ಒಂದಿಷ್ಟು ವೈರಾಗ್ಯ ಬರುವುದು ಸಾಧ್ಯ. ರಾಘವೇಂದ್ರ ಸ್ವಾಮಿಗಳು ದೊಡ್ಡವರಿದ್ರು, ಅವ್ರ ಗುರುಗಳು ಅವ್ರನ್ನ ಕರೆದ್ರು, ಬುದ್ಧಿ ಹೇಳಿದ್ರು ಅವ್ರಿಗೆ. ನಮಗೆ ನಾವು ಆ ಲೆವೆಲ್ಗೆ ಏರಿಲ್ದೇ ಇದ್ದಾಗ ಯಾರು ಬಂದು ನಮ್ಮನ್ನು ಕರೆದ್ರೇನು, ಬುದ್ಧಿ ಬರೋದೇನು? ನನಗೆ ಒಂದು ಪುಸ್ತಕದ ಗಮನಕ್ಕೆ ಬಂತು. ಬೇರೆ ಬೇರೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳುವವರು, ಅದನ್ನೆಲ್ಲ ನಾನು ಮೇಲಿನ ಮೇಲೆ ಯಾವಾಗಾರು ನೋಡ್ತಿದ್ದಾಗ ನನಗದು ಕೆಲವು ಸರಿ ಏನೇನೋ ವಿಷಯಗಳ ಗಮನಕ್ಕೆ ಬರ್ತಿರ್ತವೆ. ಅದರಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ಎಲ್ಲರೂ ಒಂದ್ಬರಿ ಓದಬೇಕು ಅಂತ ನನಗೆ ಅನಿಸಿತು. ಆ ಪುಸ್ತಕದ ಹೆಸರು ಏನಂದ್ರೆ ದ ಟಾಪ್ 5 ರಿಗ್ರೆಟ್ಸ್ ಆಫ್ ಡೈಯಿಂಗ್ ಅಂತ, ಬ್ರೋನಿ ವೇರ್ ಅಂತ ಅದನ್ನ ಬರೆದಂತ ಒಬ್ಬಳು ನರ್ಸಿಗೆ ಅದನ್ನ ಬರೆಯೋ ಅವಕಾಶ ಯಾಕೆ ಬಂತು ಅಂದ್ರೆ, ನರ್ಸ್ಗಳು, ಡಾಕ್ಟರ್ಗಳು ದಿನನಿತ್ಯ ಸಾವಿನ ಪರಿಸರದಲ್ಲೇ ಇರ್ತಿರ್ತಾರೆ. ಅವ್ರಿಗೆಲ್ಲ ವೈರಾಗ್ಯ ಬಂದಿರ್ತದೆ ಅಂತಲ್ಲ, ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ನರ್ಸ್ಗಳು ಆಗದೇ ಇದ್ರು, ಡಾಕ್ಟರ್ ಆಗದೆ ಹೋದ್ರು ಬರ್ಬಹುದು, ಅನೇಕರಿಗೆ ಅಲ್ಲಿದ್ರು ಏನು ಬರದೇ ಇರಬಹುದು, ದುಡ್ಡಿನ ಆಸೆಯನ್ನು ಹೋಗದೆ ಇರಬಹುದು. ಬ್ರೋನಿ ವೇರ್ ಅಂತ ಒಬ್ಳು ನರ್ಸ್, ಈ ಲೈಫ್ ಟ್ರಾನ್ಸ್ಫಾರ್ಮ್ಡ್ ಬೈ ದ ಡಿಯರ್ಲಿ ಡಿಪಾರ್ಟಿಂಗ್ ಅಂತ ಒಂದು ಹೆಡ್ಡಿಂಗ್ ಬರೀತಾರೆ ಅವಳು. ಅನೇಕ ಜನ ಸಾಯುವವರನ್ನ ಅವಳು ಮಾತಾಡಿಸ್ತಿಲ್ಲ. ಅವರು ಏನ್ ಪಶ್ಚಾತ್ತಾಪ ಪಡ್ತಿದ್ರು, ಸಾಯುವಾಗ ಅವ್ರಿಗೆ ಏನ್ ಪಶ್ಚಾತ್ತಾಪ ಆಗ್ತಿದ್ರು, ಅವ್ರ ಕಾಮನ್ ಅನಿಸಿಕೆಗಳು, ಅವು ಪಶ್ಚಾತ್ತಾಪ ಇರ್ಬೋದು ಅಥವಾ ಅನಿಸಿಕೆ ಇರ್ಬೋದು, ಅವೇನು ಅಂತ ಒಂದ್ಸರಿ ಅವಳನ್ನೆಲ್ಲ ಸಂಶೋಧನೆ ಮಾಡಿ, ಸರ್ವೆ ಮಾಡಿ ಬರ್ದಿರ್ತಾನೆ. ಅದರಲ್ಲಿ ಒಂದನೇದೇನು ಅಂದ್ರೆ, ನಾನು ಇಲ್ಲಿವರೆಗೆ ಬೇರೆ ಯಾರೋ ಅಪೇಕ್ಷೆ ಪಡುವಂತೆ ಬದುಕಿದೆ. ನನಗೆ ಹೇಗೆ ಅಪೇಕ್ಷೆ ಇದೆ ಹಾಗೆ ನಾನು ಬದುಕಬೇಕಾಗಿತ್ತು, ಆ ಧೈರ್ಯ ನನಗಿರ್ಬೇಕಾಗಿತ್ತು. ಇಲ್ಲ, ಇಲ್ಲಿವರೆಗೂ ಆ ಧೈರ್ಯ ಬರಲಿಲ್ವಲ್ಲ ಅಂತ ಒಂದು ಪಶ್ಚಾತ್ತಾಪ. ಐ ವಿಶ್ ಐ ಹ್ಯಾಡ್ ದ ಕರೇಜ್ ಟು ಲೀವ್ ದ ಲೈಫ್ ಟ್ರೂ ಟು ಮೈ ಸೆಲ್ಫ್, ನಾಟ್ ಟು ದ ಅದರ್ಸ್ ಎಕ್ಸ್ಪೆಕ್ಟೆಡ್ ಆಫ್ ಮೀ. ನಮ್ದು ಹೇಗಿದೆ ಅಂದ್ರೆ, ನನ್ನ ಹೆಂಡತಿ ನಾನು ಹೇಗೋ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅವ್ರದೊಂದು ಧೋರಣೆ ಇದೆ. ನನ್ನ ಗಂಡ, ನಾನು ಹೆಣ್ಣಾಗಿದ್ರೆ ನನ್ನ ಗಂಡ ನಾನು ಹೀಗೆ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನಾನು ಯಾರ್ದೋ ಒಬ್ರದ್ದು ಅನುಯಾಯಿ ಆಗಿದ್ರೆ
ಯಾರು ಮಂತ್ರಿಯೋ ಮತ್ತೊಬ್ರು ಯಾವ್ದು ಅವ್ರು ಹೇಳಿದಂತೆ ನಾನು ಕೇಳಿದೆ. ಅಂತೂ ನಾನು ಹೇಗೆ ಬದುಕಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ, ಅದಕ್ಕೆ ತಕ್ಕಂತೆ ಬದುಕುವ ಅವಕಾಶ ನಾನು ತಗೊಳ್ಳೇ ಇಲ್ಲ, ಧೈರ್ಯವೇ ಮಾಡಲಿಲ್ಲ. ಬೇರೆ ಯಾರೋ ಅಪೇಕ್ಷೆ ಪಟ್ಟಂತೆ ನಾನು ಬದುಕುವುದಾಯ್ತು ಇಲ್ಲಿವರೆಗೂ. ಅವ್ರು ಹೇಳ್ತಾ ಅಂತಕ್ಕಂತೆ ಇಂಥ ಬಟ್ಟೆ ಹಾಕೋಬೇಕು, ಅವ್ರು ಹೇಳ್ತಾರ ಅಂತಕ್ಕಂತೆ ನಾನು ಕಾರ್ ತಗೋಬೇಕು, ಅದಕ್ಕೆ ತಕ್ಕಂತೆ ನಾನು ಮೆರೆದಾಡಬೇಕು. ಇಲ್ಲ ಅವ್ರೇನ್ ತಿಳ್ಕೊಂಡ್ಬಿಡ್ತಾರೋ ಇವ್ರೇನ್ ತಿಳ್ಕೊಂಡ್ಬಿಡ್ತಾರ ಅನ್ನೋದ್ರಲ್ಲೇ ಹೋಯ್ತು. ಆ ಧೈರ್ಯವೇ ಬರ್ಲಿಲ್ವಲ್ಲ. ಐ ವಿಶ್ ಐ ಹ್ಯಾಡ್ ನಾಟ್ ವರ್ಕ್ ಸೋ ಹಾರ್ಡ್. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ನಲ್ಲ ಇಲ್ಲಿವರೆಗೆ. ಮಕ್ಕಳ ಮುಖ ನೋಡ್ಲಿಕ್ಕೆ ಬಂದ್ ಕೂಲಿ ಯಾವಾಗಲೂ ರಾತ್ರಿ ಮನೆಗೆ ಬರ್ತೇನೆ, ಮಕ್ಕಳ ಮುಖ ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಹೆಂಡತಿ ಜೊತೆ ಒಂದ್ ಸ್ವಲ್ಪ ಹೊತ್ತು ಕೂತು ಪ್ರೇಮದ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ನಲ್ಲ. ಇಷ್ಟು ನಾನು ಹಾರ್ಡ್ ವರ್ಕ್ ಮಾಡಿದ್ರಿಂದ ಏನು ಉಪಯೋಗ ಆಯ್ತು? ಒಂದೇ ದಿವಸ ಅದನ್ನ ಹೇಳಿದೆ, ನಾವು ಇಲ್ಲಿ ಬದುಕಿರ್ಲಿಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಿಮ್ಮ ಹತ್ರ 100 ಜೊತೆ ಬಟ್ಟೆ ಇದ್ರೂ ಕೂಡ ನಾವು ಅಟ್ ಎ ಟೈಮ್ ಉಪಯೋಗ ಮಾಡುವುದು ಒಂದೇ ಬಟ್ಟೆ. ನೀವು ಎಷ್ಟೇ ದೊಡ್ಡ ಶ್ರೀಮಂತರಾದ್ರೂ ನೀವು ಮಲಗುವುದು ಒಂದು ಮನೆಯಲ್ಲಿ, ನಿಮ್ಗೆ ಇರುವ 10 ಮನೆ, ಇಲ್ಲೊಂದು, ಜಿಲ್ಲಾ ಕೇಂದ್ರದಲ್ಲೊಂದು, ರಾಜ್ಯದ ಕೇಂದ್ರದಲ್ಲಿ ಒಂದು, ರಾಜಧಾನಿ ಇರೋದು, ಎಲ್ಲ ಕಡೆ ಮನೆ ನೀವು ಕಟ್ಟಿರ್ಬೋದು. ನೀವು ಒಂದೇ ಕಡೆ ಮಲಗೋದು. ನಿಮ್ಮ ದೇಹ 6 ಅಡಿ ಉದ್ದ ಇದ್ರೆ ನೀವು ಬೇಕಾಗುವುದು 3 ಅಡಿ 6 ಅಡಿ ಜಾಗ ಮಾತ್ರ. ಗೋರಿಗೆ ಹೋಗುವಾಗಲ್ಲ, ಈಗ ಮಲ್ಕೊಳ್ಳುವಾಗ ಅಷ್ಟೇ ಅಲ್ಲ, ಇನ್ನು ಉಳಿದು ಅರ್ಥವಾಗ ದೊಡ್ಡ ಕಾಟ್, ಮಾಸ್ಟರ್ ಬೆಡ್ರೂಮ್ ಕಟ್ಕೊಂಡ್ರು, ಮಾಸ್ಟರ್ ಬೆಡ್ ನೀವು ಇಟ್ಕೊಂಡ್ರು, ಅಲ್ಲಿಂದ ಹೆಂಡತಿ ಅರ್ಧ ಭಾಗ ತಗೊಂಡೇ ಇರ್ತಾರೆ. ಇನ್ನು ಉಳಿದು ಅರ್ಧ ಭಾಗದಲ್ಲಿ ಮಾತ್ರ ನೀವು ಮಲಗಬೇಕು. ದೊಡ್ಡ ಬೆಡ್ರೂಮ್ ಇದೆ, ನಾವು ಒಬ್ಬನೇ ಮಲಗ್ತೀನಿ ಅಂತ, ನನ್ನ ಯಾಕೆ ಕಟ್ಕೊಂಡ್ರಿ ಅಂತ ಕೇಳ್ತಾವ್ರು. ಹೆಂಡತಿಯಾಗಿ ಬಂದಿದ್ದೇನೋ ಇಲ್ಲ, ನೀವು ಒಬ್ಬರೇ ಏನ್ ಮಲಗೋದು? ನಡ್ರಿ, ಹೆಂಡತಿ ಮೇಲೆ ಏನ್ ದರ್ಬಾರ್ ತೋರಿಸೋರಿದ್ದೀರಿ? ಬೀದಿ ನಾಯಿ ಬೊಗಳಿದರೆ ಸುಮ್ಮನೆ ಇರ್ಬೋದು, ಮನೆ ನಾಯಿ ಬೊಗಳಿದ್ರೆ ಏನ್ ಮಾಡೋರಿದ್ದೀರಿ? ಯಾಕೆ ಬೊಗಳದು ಅಂತ ಸ್ವಲ್ಪ ಆಲೋಚನೆ ಮಾಡ್ಲೇಬೇಕಾಗ್ತದೆ. ಇಷ್ಟು ಯಾಕೆ ಕಷ್ಟಪಟ್ಟು ವರ್ಕ್ ಮಾಡಿದೆ? ಕೊನೆ ನಾ ಸಾಯೋ ಟೈಮ್ನಲ್ಲಿ ಎಷ್ಟೋ ಕೋಟಿ, ಎಷ್ಟೋ ಬಂಗಾರ, ಎಷ್ಟೇನೋ ದುಡ್ಡು ಇಟ್ಕೊಂಡ್ರು. ಹಾಗಾಗಿ ಅದೆಲ್ಲ ನನಗೆ ಉಪಯೋಗ ಬರ್ಲಿಲ್ವಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗುವಾಗ ಕೂಡ ನಾನು ಗಳಿಸಿದ್ದೇನು? ನನಗೆ ಅವಾಗ ದುಡ್ಡು ಉಪಯೋಗಕ್ಕೆ ಬಂದದ್ದೆಷ್ಟು? ಸ್ವಲ್ಪ ದುಡ್ಡು ಮಾತ್ರ. ಉಳಿದೆಲ್ಲ ದುಡ್ಡು ನನಗೆ ಉಪಯೋಗ ಬರ್ಲಿಲ್ಲ ಅಂದ್ಮೇಲೆ ನಾನು ಸತ್ತು ಹೋದ್ಮೇಲೆ ಅಲ್ಲಿ ಉಳಿದ ದುಡ್ಡು ಏನಿದೆ ಅದು ನಂದು ಅಲ್ಲ ಅಂತ ಆಯ್ತಲ್ಲ. ನಾನು ಏನ್ ಮಾಡ್ಬೇಕು ಅದನ್ನ ತಗೊಂಡು ಅಂತ ಅನ್ಸಕ್ ಶುರುವಾಗ್ತದೆ. ಅದನ್ನ ಮೊನ್ನೆ ನಾವು ನೋಡಿದ್ವಿ, ಆ ದುಡ್ಡಿಗಾಗಿ ನಾವು ದುಡಿದೆವು, ಅದಕ್ಕಾಗಿ ನಾವು ಪುರುಸೋತ್ತಿಲ್ಲದಂತೆ ಪ್ರಯತ್ನ ಪಟ್ಟೆವು, ಒದ್ದಾಡಿದೆವು. ಮತ್ತೆ ಹಾಗಾದ್ರೆ ದುಡ್ಡೇ ನಮ್ದಲ್ಲ ಅಂದ್ರೆ, ದುಡ್ಡು ನಮ್ಗೆ ಉಪಯೋಗ ಬರ್ಲಿಲ್ಲ ಅಂದ್ಮೇಲೆ ನಾವು ದುಡಿಬೇಕಾಗಿರ್ಲಿಲ್ಲ. ಕಷ್ಟಪಟ್ಟು ನಾವ್ಯಾಕೆ ದುಡಿದೆವು ಅಂತ ಅನಿಸ್ತದೆ. ಐ ವಿಶ್ ಐ ಹ್ಯಾಡ್ ದ ಕರೇಜ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಕೊನೆಗೂ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಬೇಕಾದ ಧೈರ್ಯ, ವಾತಾವರಣವೇ ನನಗೆ ಸಿಗಲಿಲ್ಲ. ಇದು ಏನಾಗ್ತದೆ ಅಂದ್ರೆ, ನನ್ಗೆ ಹೆಂಡತಿ ಇದ್ದಾಳೆ, ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೂ ಪೂರ್ಣವಾಗಿ ನಮ್ಮ ಮಾತೆಲ್ಲ ನಡೀತಾ, ನಮ್ಮ ಭಾವನೆಗಳೆಲ್ಲ ಹಂಚಿಕೊಳ್ಳಿಕ್ಕೆ ಆಯ್ತಾ? ಆಗಲಿಲ್ಲ. ಮಹಾಭಾರತದಲ್ಲಿ ಒಂದು ಶ್ಲೋಕ ಬರ್ತದೆ, ಧರ್ಮೇ ಮತಿರ್ಭವತೋ ಸತತೋತ್ಥಿತಾನ. ಯಾವತ್ತು ಜಾಗರೂಕರಾಗಿರಿ, ಧರ್ಮದಲ್ಲಿ ಆಸಕ್ತಿ ಬೆಳೆಸ್ಕೊಳ್ರಿ. ಏನಾಗ್ತದೆ ಅಂದ್ರೆ, ಅರ್ಥ ನಾವೇನೇನು ಗಳಿಸಿದ್ವಲ್ಲ ಈ ಜಗತ್ತಿನಲ್ಲಿ, ಏನೇನೇನೋ ಗಳಿಸಿದೆವು. ಗಳಿಸಿದ್ದೆಲ್ಲವೂ ಸಂಗತಿಗಳು, ನಮ್ಮ ಸಂಪತ್ತು, ಚಿರಚರ ಸ್ವತ್ತು, ಗಂಡಾಗ ಹೆಣ್ಣು ಗಳಿಸಿದ, ಹೆಣ್ಣು ಗಂಡನ್ನು ಗಳಿಸಿದ, ಇವೆಲ್ಲವೂ ಕೂಡ ಎಷ್ಟು ನಾವು ಅದನ್ನು ಉತ್ಕಟವಾಗಿ ಅದನ್ನು ಅನುಭವಿಸಬೇಕು ಅಂತ ಹೋದ್ರೂ ಕೂಡ ಅದನ್ನು ನೆಚ್ಚಿ ಬದುಕಬಹುದು ಅಂತ, ಮೈ ಮರೆತು ನಂಬಿ ಬದುಕಬಹುದು ಅಂತ ಕೊನೆಗೂ ಅನಿಸಲಿಲ್ಲ. ಏನೋ ನಂಬಿಕೆ ಹೀಗೆ ಮಾಡೋದ್ರೊಳಗೆ ಸ್ವಲ್ಪ ಏನೋ ನಂಬಿಕೆ ದ್ರೋಹ ಆಗಿದೆ. ನಮ್ಮ ಹೆಣ್ಣಂದ್ರು ನಮ್ಮ ಗಂಡಂದ್ರು ನಮ್ಗೆ ಮೋಸ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಆದ್ರೆ ನಾವು ಅಪೇಕ್ಷೆ ಪಟ್ಟಂತೆ ಅವ್ರು ಇದ್ದಾರ ನಮ್ಮ ಜೊತೆ, ಅವ್ರಿಗೆ ಇಚ್ಛೆ ಪಟ್ಟಂತೆ ನಾವಿದ್ದೀವ? ಇರುವುದು ಸಾಧ್ಯವೇ ಇಲ್ಲ ಈ ಜಗತ್ತಿನಲ್ಲಿ. ಏನೋ ಅನ್ಕೊಂಡಿದ್ದೆ, ಇನ್ನೇನೋ ಆಯ್ತಲ್ಲ. ಪೂರ್ಣ ಸಾಮರಸ್ಯ ಇರೋದಿಲ್ಲ. ಮನುಷ್ಯನ ಜೀವನ ಹೀಗೆ, ಸ್ಥಿರವೂ ಅಲ್ಲ. ನಂಬಿ ಯಾವುದೋ ಒಂದು ವ್ಯಕ್ತಿಯನ್ನ, ಒಂದು ಸಂಬಂಧವನ್ನು ನಂಬಿ ಬದುಕುವುದು, ಒಂದು ಜಡವಾದ ಅಧಿಕಾರ, ಸಂಪತ್ತು ಇತ್ಯಾದಿ ನಂಬಿ ಬದುಕುವುದು, ನಂಬಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಜಗತ್ತು ಕ್ಷಣ ಕ್ಷಣ ನಮ್ಗೆ ತೋರಿಸ್ತಿರ್ತದೆ.
ರಾಷ್ಟ್ರಪತಿಗೂ ತೋರಿಸ್ತದೆ, ದೊಡ್ಡ ಸಾಹುಕಾರರಿಗೂ ತೋರಿಸ್ತದೆ, ಮಂತ್ರಿಗೂ ತೋರಿಸ್ತದೆ, ಸರ್ವಾಧಿಕಾರಿಗಳಿಗೂ ಅದನ್ನು ತೋರಿಸ್ತದೆ. ಐ ವಿಶ್ ಐ ಹ್ಯಾಡ್ ಸ್ಟೇಡ್ ಇನ್ ಟಚ್ ವಿತ್ ಮೈ ಫ್ರೆಂಡ್ಸ್. ಸ್ವಲ್ಪ ನನ್ನ ಆಪ್ತರು, ಬಂಧುಗಳು, ಮಿತ್ರರ ಜೊತೆಗೆ ಕಾಲ ಕಳೀಲಿಕ್ಕೆ ನಾವು ಒಂದಿಷ್ಟು ಟೈಮ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ದುಡ್ದೆ. ಐ ವಿಶ್ ದಟ್ ಐ ಹ್ಯಾಡ್ ಲೆಟ್ ಮೈ ಸೆಲ್ಫ್ ಟು ಬಿ ಹ್ಯಾಪಿಯರ್. ಸ್ವಲ್ಪ ಇನ್ನೂ ಸಂತೋಷ ಪಡಬೇಕಾಗಿತ್ತು ನನ್ನ ಜೀವಮಾನದಲ್ಲಿ. ಆ ಸಂತೋಷ ಸಿಗಲೇ ಇಲ್ಲ. ಸಂತೋಷ ಸಿಗ್ತದೆ ಅಂತ ಜೀವನ ಅಂದ್ರೆ ಏನಂದ್ರೆ ಸಂತೋಷವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗೋದು. ಸಂತೋಷ ಪಡ್ಲಿಕ್ಕೋಸ್ಕರ ಮನೆ ಕಟ್ಟಿದೆವು. ಆ ಮನೆ ಕಟ್ಟಿ ಒಳಗೆ ಹೋದ್ಮೇಲೆ ಅಲ್ಲೊಂದು ಏನೋ ಸಮಸ್ಯೆ. ಸಂತೋಷವಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡೆವು. ಜೋಕ್ ಹೇಳ್ತಿರ್ತಾರೆ, ಏಕಾಂಗಿತನವನ್ನು ತಪ್ಪಿಸ್ಕೊಳ್ಬೇಕು ಅಂತ ಮದುವೆ ಮಾಡ್ಕೋತಾನಂತ ಮನುಷ್ಯ. ಆಮೇಲೆ ಹೆಂಡತಿಯನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಕ್ಲಬ್ಗೆ ಹೋಗ್ತಾನೆ, ಸಾಕಪ್ಪ ಈ ಕಿರಿಕಿರಿ ಅಂತ. ಹೀಗೆ ಹಾಗಾದ್ರೆ ಇದು ಎಲ್ಲರ ಮನೆಯಲ್ಲೂ ಹೀಗೆ ಇರ್ತದಂತಲ್ಲ. ಹಾಗೆ ಅಂತ ಹೇಳಿ ದಾಂಪತ್ಯದಲ್ಲಿ ಏನೂ ಸುಖ ಇಲ್ಲ ಅಂತಲ್ಲ. ಒಂದಿಷ್ಟು ಸುಖ ಇದೆಯಲ್ಲ, ಸಂತೋಷ ಪಟ್ಟಿದ್ದೀವಲ್ಲ ನಾವು ಈ ಜಗತ್ತಿನಲ್ಲಿ ಎಲ್ಲರೂ. ಏನು ಸುಳ್ಳೇನ ಅಲ್ವಲ್ಲ. ಆದ್ರೆ ಅದು ಮೈ ಮರೆತು ಬದುಕುವಂತಿಲ್ಲ, ಶಾಶ್ವತ ಅಲ್ಲ. ಇಷ್ಟೇ ವಿಷಯ. ಶಾಶ್ವತಕ್ಕಾಗಿ ಹಂಬಲಿಸೋಣ, ಅಶಾಶ್ವತವನ್ನು ನಂಬಿ ಕೂರೋದು ಬೇಡ ಅಂತಿಷ್ಟೇ. ಇವು 5 ಸಂಗತಿಗಳು. ಇನ್ನು ಕೆಲವರಿಗೆ ಮತ್ತೇನೋ 6 ಬಂದಿರ್ಬೋದು, ಇನ್ಯಾರೋ ಕೆಲವರಿಗೆ 10 ಬಂದಿರ್ಬೋದು, ಮತ್ತೇನೋ ಬಂದಿರ್ಬೋದು. ಅಂತೂ ಆವರೇಜ್ ಎಲ್ಲಾ ಜನರನ್ನು ಗಮನಿಸಿ ನೋಡಿದ್ರೆ, ಬಡವರು, ಶ್ರೀಮಂತರು, ಸ್ತ್ರೀ, ಪುರುಷ ಎಲ್ಲರನ್ನು ಗಮನಿಸಿದ್ರೆ ಆ ನರ್ಸ್, ಅವಳಿಗೆ ಇಷ್ಟು ಸಂಗತಿಗಳು ಕಂಡು ಬಂದವು. ಇಂಥದನ್ನೇ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಜನ ಸಂಶೋಧನೆ ಮಾಡಿದ್ರು. ಮನುಷ್ಯ ಸ್ವಲ್ಪ ಹೀಗೆ ತನ್ನ ಮನಸ್ಸಿನಲ್ಲಿ ವೈರಾಗ್ಯವನ್ನು ತಾನೇ ಕಂಡುಕೊಳ್ಳುವುದನ್ನ ಗಮನಿಸ್ಬೇಕು. ಅದಿಲ್ಲದೆ ಹೋದ್ರೆ, ವೈರಾಗ್ಯದ ಬೀಜ ಮನಸ್ಸಿನಲ್ಲಿ ಇಲ್ಲದೆ ಹೋದ್ರೆ, ವಿವೇಕ ಅನ್ನೋದ್ರೆ ಅದನ್ನ ನಿತ್ಯಾನಿತ್ಯ ವಿವೇಕ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ನಿತ್ಯ ಯಾವುದು, ಅನಿತ್ಯ ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವೇಕ ಇರ್ಬೇಕು ಮನುಷ್ಯನಿಗೆ. ಆ ವಿವೇಕವೇ ಇಲ್ಲದೆ ಹೋದ್ರೆ ಯಾವ ಶಾಸ್ತ್ರ ಕೇಳಿದ್ರೇನು ಬಿಟ್ರೇನು, ಯಾವ ಶಾಸ್ತ್ರದಿಂದ ಯಾವ ಪುರಾಣ ಓದಿದ್ರು, ಬೈಬಲ್ ಓದಿದ್ರು, ವೇದ ಪುರಾಣಗಳನ್ನೆಲ್ಲ ಅವನ ತಲೆ ಮೇಲೆ ಚೆನ್ನಾಗಿ ಹರಿದ್ರು, ವಚನಗಳನ್ನ, ದಾಸರ ಪದಗಳನ್ನ ಎಷ್ಟು ಬೋಧನೆ ಮಾಡಿದ್ರು ಅವನಿಗೂ ಉಪಯೋಗವಾಗಿದೆ. ಹೇಳ್ತಾ ಇರುವವರಿಗೂ ಅದರಿಂದೇನು ಲಾಭ ಇಲ್ಲ. ಹೇಳುವುದು ಏನಾಗಿ ಹೋಗ್ತದೆ, ಪ್ರವಚನ ಮಾಡುವುದು ಏನಿದೆಯಲ್ಲ. ನಾನು ಅನೇಕ ಸರಿ ಅನ್ಕೊಂಡಿದ್ದೆ, ವಕೀಲರಾಗಿದ್ರೆ ವಾದ ಮಾಡ್ತಿದ್ದೇವೆ ಅಲ್ಲಿ ಹೋಗಿ ಕೋರ್ಟ್ನಲ್ಲಿ. ಭಾರಿ ಅದ್ಭುತವಾಗಿ ವಾದ ಮಾಡಿದ್ರಿ, ಭಾರಿ ವಕೀಲರು ಅಂತ ಅನ್ಸ್ಕೋತಿದ್ದು. ಇಂಜಿನಿಯರ್ ಆಗಿದ್ರೆ, ಸಾಧಾರಣ ಇಂಜಿನಿಯರ್ಗಳು ಮನೆ ಕಟ್ಟಿದ್ರೆ, ದೊಡ್ಡ ಇಂಜಿನಿಯರ್ಗಳು ಡ್ಯಾಮ್ ಕಟ್ತಾರೆ, ವಿಧಾನಸೌಧ ಕಟ್ತಾರೆ. ಸಾಧಾರಣ ಡಾಕ್ಟರ್ಗಳು ಇಲ್ಲೇ ಏನೋ ಸಣ್ಣ ಜ್ವರ ಇಂಥದಕ್ಕೆಲ್ಲ ಔಷಧ ಕೊಟ್ಟರೆ, ದೊಡ್ಡ ಡಾಕ್ಟರ್ಗಳಾದ್ರೆ, ಸ್ಪೆಷಲಿಸ್ಟ್ಗಳಾದ್ರೆ ಏನು ಹೆಚ್ಚಿನ ಅಪರೂಪದ ಕಾಯಿಲೆಗಳನ್ನ ನೋಡ್ಲಿಕ್ಕೆ ಅವರು ಸಿದ್ಧರಾಗ್ತಾರೆ. ನಮ್ಗೆ ಏನ್ ತರಬೇತಿ ಕೊಟ್ಟಿರ್ತಾರಲ್ಲ, ಯಾವುದೋ ಒಂದು ಆ ಸಂದರ್ಭದಲ್ಲಿ ತಂದೆ ತಾಯಿ ಇದಕ್ಕೆ ಈ ಶಿಕ್ಷಣಕ್ಕೆ ಈ ಕಾಲದಲ್ಲಿ ಭಾರಿ ಬೇಡಿಕೆ ಇದೆ, ಈ ಶಿಕ್ಷಣ ಪಡ್ಕೊ ಅಂತ ನಮ್ಮನ್ನ ಹಾಕ್ತಾರೆ. ನಿಜವಾಗಿ ನಮ್ಗೆ ಯಾವ ಶಿಕ್ಷಣದ ಬಗ್ಗೆ ಪ್ರೀತಿ ಇದೆ? ನಮ್ಗೇನೊಂದು ಮೆಡಿಕಲ್ ಫೀಲ್ಡ್ ಬಗ್ಗೆ ಪ್ರೀತಿ ಇದೆಯಾ? ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ಪ್ರೀತಿ ಇದೆಯಾ? ನ್ಯಾಯ ಕಾನೂನು ಕ್ಷೇತ್ರದ ಬಗ್ಗೆ ನಮ್ಗೆ ಏನಾದ್ರು ಪ್ರೀತಿ ಇದೆಯಾ? ಇಲ್ಲ. ಎಲ್ಲಿ ಬೇಡಿಕೆ ಇದೆ ಅಂತ ಅಲ್ಲಿ ಹೋಗ್ತೇವೆ ಅಷ್ಟೇ. ದುಡ್ಡು ಮಾಡ್ಲಿಕ್ಕೆ ಎಲ್ಲಿ ಅನುಕೂಲವೋ ಅಲ್ಲಿ ಹೋಗ್ತೇವೆ. ಇದು ನಮ್ಮ ಸ್ಥಿತಿ ಇರೋದು ಹೀಗೆ. ಅದರಂತೆ ಕೆಲವರು ನೋಡ್ತಾರೆ, ಕೆಲವರು ತಂದೆ ತಾಯಿಗಳು, ಕೆಲವರು ಒಳ್ಳೆ ಪಂಡಿತರಾಗ್ರಿ, ಸಮಾಜದಲ್ಲಿ ಒಳ್ಳೆ ಬೆಲೆ ಬರ್ತದೆ, ಜನ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಪ್ರವಚನ ಕೇಳ್ತಾರೆ. ಒಳ್ಳೆ ಜ್ಯೋತಿಷಿಗಳಾಗ್ರಿ, ಜ್ಯೋತಿಷಿಗೆ ಭಾರಿ ಡಿಮ್ಯಾಂಡ್ ಇದೆ. ಪಂಡಿತರಿಗಿಂತ ಜ್ಯೋತಿಷಿಗೆ ಡಿಮ್ಯಾಂಡ್ ಇದೆ. ಪಂಡಿತರ ಹತ್ರ ಬಂದು ಪ್ರವಚನ ಕೇಳಿ ಹೋಗ್ತಾರೆ, ಜ್ಯೋತಿಷಿಗಳ ಹತ್ರ ಕುಂಡಲಿ ಕೇಳಿ ಅವ್ರು ಕೊಡ್ಬೇಕಾದ ಫೀ ಕೊಟ್ಟು ಹೋಗ್ತಾರೆ. ಪುರೋಹಿತರು, ಭರ್ಜಿಗಳು, ಸ್ವಾಮಿಗಳು ಆದ್ರೆ ಇಂತಿಂತ ಶಾಂತಿ, ಇಂತಿಂತ ಗೃಹ ಪ್ರವೇಶ, ಇಂತಿಂತ ಹೋಮಕ್ಕೆ ಇಷ್ಟು ಬೆಲೆ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಪ್ರಕಾರ ಅವ್ರು ಮಾಡಿ ಹೋಗ್ತಾರೆ. ಪಂಡಿತರು ಅಷ್ಟೇ. ವಕೀಲರು ಕೋರ್ಟ್ ಮೇಲೆ ವಾದ ಮಾಡಿದ್ರೆ, ಇವರಿಲ್ಲಿ ದೇವಾಲಯದಲ್ಲಿ ಕುತ್ಕೊಂಡು, ವೇದಿಕೆ ಮೇಲೆ ಕುತ್ಕೊಂಡು ಇವರು ಮಾತನ್ನ ಮಂಟಪ ಕಟ್ತಾರೆ ಅಷ್ಟೇ. ಜೀವನಕ್ಕಾಗಿ ಇದು ಆಗಿ ಹೋದ್ರೆ ಇದರಿಂದ ಹೇಳಿದವ್ರಿಗೂ ಉಪಯೋಗ ಇಲ್ಲ, ಕೇಳಿದವ್ರಿಗೂ ಉಪಯೋಗ ಇಲ್ಲ. ನಮಗೆ ಹಣ, ಹೆಸರು ಬೇಡ. ಸ್ವಲ್ಪ ಜೀವನದ ಉದ್ದೇಶ ಏನು, ಯಾತಕ್ಕಾಗಿ ಬದುಕಬೇಕು, ಜೀವನದ ಅರ್ಥ ಏನು ಅಂತ ಸ್ವಲ್ಪ ನಮ್ಮ ಮನಸ್ಸಿಂದ ಆಲೋಚನೆ ಬಂದ್ರೆ ಅವಾಗ ಪ್ರವಚನ ಹೇಳಿದ್ದು ಸಾರ್ಥಕ, ಪ್ರವಚನ ಕೇಳಿದ್ದು ಸಾರ್ಥಕ. ಅಧಿಕ ಮಾಸ, ಶ್ರಾವಣ ಮಾಸಗಳು ಬಂದದ್ದು ಸಾರ್ಥಕ, ಓದಿದ್ದು ಸಾರ್ಥಕ. ಇಲ್ಲದೆ ಹೋದ್ರೆ ನಡೆಯೋದು ನಡೀತಿರ್ತದೆ. ಯುಗಗಳು ಕರಳಿದ್ರು ಮರಳಿ ಯುಗಾದಿ ಬರ್ತದೆ.
2.5 ವರ್ಷದಿಂದ ಅಧಿಕ ಮಾಸ ಬಂದಿತ್ತು, ಮತ್ತೆ ಅಧಿಕ ಮಾಸ ಬರ್ತದೆ. ಇನ್ನೊಂದು ವರ್ಷದಲ್ಲಿ ಜ್ಯೇಷ್ಠ ಮಾಸ ಬರ್ತದೆ, ಆಷಾಢ ಮಾಸ ಬರ್ತದೆ, ಶ್ರಾವಣ ಮಾಸ ಬರ್ತದೆ. ಮತ್ತೆ ಯಥಾ ಪ್ರಕಾರ ಅದನ್ನ ಆ ಗುಡಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಈ ಆಹಾರ ಪರಿತ್ಯಾಗ ಮಾಡಬೇಕು ಅಂತ ನಿಯಂತ್ರಣ 1 ತಿಂಗಳು. ಮತ್ತೆ ಯಥಾ ಪ್ರಕಾರ ರಾಯರ ಕುದುರೆ ಮತ್ತೆ ಯಥಾ ಪ್ರಕಾರ ಇಷ್ಟು ಕುದುರೆ ವೇಷ ಹಾಕಿತ್ತು, ಮತ್ತೆ ಅದು ಕತ್ತೆಯಾಗಿ ಉಳಿಯಿತು. ಎಷ್ಟು ದಿವಸ ಉಳಿಯೋದಿದೆ? ಮುಖವಾಡವನ್ನೇ ತೊಟ್ಟು ಮನುಷ್ಯ ಬದುಕೋದಾದ್ರೆ ಅದು ಉಳಿತದೆ ಎಷ್ಟು ದಿವಸ? ಹೀಗೆ ಸ್ವಲ್ಪ ನಮ್ಮೊಳಗೆ ನಾವು ಆಲೋಚನೆ ಮಾಡಿದರೆ ಈ ಜೀವನ ಏನು, ಯಾತಕ್ಕಾಗಿ ನಾನು ಬದುಕಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಕೂತು ಆಲೋಚನೆ ಮಾಡಿದರೆ, ಆ ವೈರಾಗ್ಯದ ಬೀಜ ಮನಸ್ಸಿನೊಳಗಿದ್ರೆ, ಶಾಸ್ತ್ರ ಅದು ಪ್ರವಚನ ಮಳೆಯ ಹೊರಗೆ ಬಂದ್ರೆ ಅದನ್ನು ಸ್ವಲ್ಪ ಮೇಲೆ ಎದ್ದು ನಿಲ್ತಾನೆ. ಮನುಷ್ಯ ಅಧ್ಯಾತ್ಮದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ. ಇಲ್ಲೇ ಹೋದ್ರೆ ಬರೀ ಜೀವನಕ್ಕಾಗಿ ನಡೆದು ಹೋಗ್ತದೆ, ಹೊಟ್ಟೆ ತುಂಬುತ್ತದೆ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ. ಇದೇ ಜೀವನ ಆಗಿ ಹೋಗ್ತದೆ. ವೈರಾಗ್ಯಕ್ಕಾಗಿ ಹೀಗೆ ಮನುಷ್ಯ ಪ್ರಯತ್ನ ಪಡೋದನ್ನ, ಈ ಜೀವನದ ಅರ್ಥ ಏನು ಅನ್ನೋದನ್ನ ಮನುಷ್ಯ ನಿರಂತರವಾಗಿ ಆಲೋಚನೆ ಮಾಡಿ ತನಗೇ ತಾನು ಬೋಧನೆ ಮಾಡಿಕೊಂಡು, ಇನ್ನೊಬ್ಬರಿಗೆ ಬೋಧನೆ ಮಾಡುವುದಕ್ಕಿಂತ ತನಗೆ ತಾನು ಬೋಧನೆ ಮಾಡಿಕೊಂಡು ಮುಂದುವರಿಯುವುದನ್ನ ಕಲಿಬೇಕು ಅನ್ನೋದು ಮಹಾಭಾರತದಲ್ಲಿ, ಭಾಗವತದಲ್ಲಿ ಗೊತ್ತಾಗ್ತದೆ. ಅದನ್ನ ಇವತ್ತು ಏಕಾದಶಿ ದಿವಸ ನಾವೆಲ್ಲರೂ ಸೇರಿ ಶ್ರವಣ ಮಾಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.